ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಸಂಚಿಕೆಯಲ್ಲಿ ಜೀವಶಾಸ್ತ್ರದ ವಿಷಯವಾಗಿ ನಾವು ಒಂದು ಅತ್ಯಂತ ದೊಡ್ಡ ಅಧ್ಯಾಯವನ್ನು ತಗೊಂಡು ಅದರ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳ್ಕೊಂಡಿದ್ವಿ. ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀನಿವಾಸಾಚಾರ್ಯವರು ತುಂಬ ವಿವರವಾಗಿ ಅದನ್ನು ತಿಳಿಸ್ಕೊಟ್ಟಿದ್ರು. ಅತ್ಯಂತ ದೊಡ್ಡ ಅಧ್ಯಾಯ ಜೀವಕ್ರಿಯೆಗಳಲ್ಲಿ ಪೋಷಣೆಯ ಬಗ್ಗೆ ತಿಳಿಸಿದರು. ಅದರಲ್ಲಿ ಸಸ್ಯಗಳ ಪೋಷಣೆ, ಮಾನವನ ಪೋಷಣೆ, ಉಸಿರಾಟ, ಸಾಗಾಣಿಕೆ, ವಿಸರ್ಜನೆ ಇವೆಲ್ಲವನ್ನು ಕೂಡ ತುಂಬ ಸವಿವರವಾಗಿ ತಿಳಿಸ್ಕೊಟ್ಟಿದ್ರು. ಚಿತ್ರಗಳನ್ನು ಹೇಗೆ ಬರೀಬೇಕು, ಯಾವ್ಯಾವ ರೀತಿ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಯಾವ ಸರಿಯಾದ ಉತ್ತರವನ್ನು ಬರೀಬೇಕು, ಮತ್ತು ಚಿತ್ರಗಳನ್ನು ಬರೆದು ಭಾಗಗಳನ್ನು ಬಿಡಿಸ್ತಕ್ಕಂಥದ್ದು, ಮತ್ತು ಚಿತ್ರಗಳನ್ನು ಕೊಟ್ಟು ಅದರ ಮೇಲೆ ಕೊಡ್ತಕ್ಕಂಥ ಪ್ರಶ್ನೆಗಳನ್ನು ಯಾವ ರೀತಿ ಎದುರಿಸಬೇಕು, ಹೇಗೆ ಸುಲಭವಾಗಿ ಅಂಕಗಳನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರು. ಇವತ್ತು ಈ ಸಂಚಿಕೆಯಲ್ಲಿ ನಿಮಗೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಹಾಗೂ ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ ಅಂತಕ್ಕಂಥ 2 ಅಧ್ಯಾಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಈ ಸ್ಟುಡಿಯೋದಲ್ಲಿರ್ತಕ್ಕಂಥ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸಾಚಾರ್ಯ ಅವರಿಗೆ ನಮಸ್ಕಾರಗಳು ಸರ್. ನಮಸ್ಕಾರ ಸರ್. ಹಾಗೂ ಸ್ವಾಗತ. ನಮಸ್ಕಾರ ಸರ್. ಇವತ್ತು ನೀವು ಈ 2 ಅಧ್ಯಾಯಗಳು ಏನಿದ್ದಾವೆ, ಸಹಭಾಗಿತ್ವ ಮತ್ತು ನಿಯಂತ್ರಣ ಹಾಗೂ ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ ಅಂತಕ್ಕಂಥ ಅಧ್ಯಾಯಗಳನ್ನು ನಮ್ಮ ಮಕ್ಕಳು ಈಗಾಗಲೇ ನೋಟ್ಬುಕ್ ಮತ್ತು ಪೆನ್ಗಳನ್ನು ಇಟ್ಕೊಂಡಿದ್ದಾರೆ. ದಯವಿಟ್ಟು ಅವರಿಗೆ ಹೇಗೆ ಈ ಅಧ್ಯಾಯಗಳನ್ನು ಓದಬೇಕು, ಯಾವ್ಯಾವ ಪ್ರಶ್ನೆಗಳು ಇದರಲ್ಲಿ ಬರ್ತವೆ, ಯಾವ್ಯಾವ ಪ್ರಶ್ನೆಗಳಿಗೆ ಎಷ್ಟು ಅಂಕಗಳನ್ನು ನಿಗದಿ ಮಾಡಿರ್ತಾರೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಸರ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವೆಲ್ಲ ಹಿಂದಿನ ತರಗತಿಯಲ್ಲಿ ಕಲಿತು ನೋಡಿದಾಗ ಜೀವಶಾಸ್ತ್ರ ಬಹಳ ಸುಲಭವಾಗಿರುವಂಥ ವಿಷಯ ಆಗುತ್ತೆ. ಅದನ್ನು ಸ್ವಲ್ಪ ನಿರ್ದಿಷ್ಟವಾದ ಅವಧಿನಲ್ಲಿ ಬಹಳ ಹೆಚ್ಚು ನಿಮಗೆ ಉತ್ಸಾಹ ಕೊಟ್ಟು ಕಲ್ತ್ಬಿಟ್ರೆ, ಬಹಳ ಆಸಕ್ತಿಯಿಂದ ಕಲ್ತ್ರೆ ಎಲ್ಲವನ್ನೂ ಜ್ಞಾಪಕ ಇಟ್ಕೋಬೋದು. ಈ ದಿನ ನಾವು ತಿಳ್ಕೊಳ್ಳೋ ವಿಚಾರದಲ್ಲಿ 2 ಅಧ್ಯಾಯಗಳು ಪ್ರಮುಖವಾಗಿ. ಒಂದು ಅಧ್ಯಾಯ 6ರಲ್ಲಿ ಸಂಬಂಧಪಟ್ಟಂತಹ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಒಂದು, ಅಧ್ಯಾಯ 7 ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂತ ಒಂದು. ಈ 2 ಅಧ್ಯಾಯಗಳು ಬಹಳ ಮುಖ್ಯವಾಗಿ ವಿಶೇಷವಾಗಿ ಇರುವಂಥವು, ಪ್ರಶ್ನೆಗಳು ಹೆಚ್ಚು ಬರುವಂಥದ್ದು. ಯಾಕೆಂದರೆ ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನೋದು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಏನು ಕರಿತಾ ಇದೀವಲ್ಲ, ಆ ಚಾಪ್ಟರ್ಲಿ 7 ಅಂಕಕ್ಕೆ ಪ್ರಶ್ನೆಗಳು ಬರ್ತವೆ. 7 ಅಂಕದಲ್ಲಿ 4 ಅಂಕದೊಂದು ಚಿತ್ರ ಗ್ಯಾರಂಟಿನೇ. 4 ಚಿತ್ರ ಯಾವ್ದು ಅಂದ್ರೆ ನಿಮಗೆ ಆಲ್ರೆಡಿ ಗೆಸ್ ಮಾಡಿರ್ಬೋದಲ್ವಾ. ಮಿದುಳಿನ ಚಿತ್ರ, ಮಾನವನ ಮಿದುಳು, ಹ್ಯೂಮನ್ ಬ್ರೈನ್. ಯಾಕೆಂದ್ರೆ ಹ್ಯೂಮನ್ ಬ್ರೈನ್ ನಾವು ಈ ವರ್ಷದಲ್ಲಿ ಒಂದಿಟ್ಟಿದ್ದಾರೆ ಅಷ್ಟೇ. ನ್ಯೂರಾನ್ ಅಂತ ಇದ್ದಿತ್ತು ಮೊದಲು, ನ್ಯೂರಾನ್ ತೆಗೆದಿದ್ದಾರೆ. ಈ ವರ್ಷದಲ್ಲಿ ಪಠ್ಯದಲ್ಲಿ ತೆಗೆದಾಕಿದ್ದಾರೆ ನ್ಯೂರಾನ್, ನರಕೋಶ ಚಿತ್ರ ಇಲ್ಲ. ಹಾಗಾಗಿ ಮಾನವ ಮಿದುಳು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ 4 ಅಂಕ 5 ಕ್ಲಾಸ್ ಈ ಮೆದುಳು ಚಿತ್ರವನ್ನು ಕೊಟ್ಟು ಭಾಗಗಳನ್ನ ಇಂಥವನ್ನೇ ಎಲ್ಲವನ್ನು ಮಾನವನ ಮಿದುಳಿಂದ ಬರೆದು ಆ ಮಾನವ ಮಿದುಳು ಚಿತ್ರದಲ್ಲಿ ಇಂಥವು ಭಾಗಗಳು ಗುರುತಿಸಿ, ಸೆರೆಬೆಲ್ಲಂ ಅಥವಾ ಸೆರೆಬ್ರಮ್, ಅನುಮಸ್ತಿಷ್ಕ, ಮಹಾಮಸ್ತಿಷ್ಕ ಅಥವಾ ಮೆಡುಲ್ಲಾ, ಪಾನ್ಸ್, ಇಂಥ ನಿರ್ದಿಷ್ಟವಾದಂತವನ್ನೇ ಗುರುತಿಸಿ ಅಂದ್ರೆ ಗುರುತಿಸಬಹುದು. ಇಲ್ಲ ಮಾನವನ ಮಿದುಳು ಚಿತ್ರ ಬರೆದು ಭಾಗಗಳ ಗುರುತಿಸಿ ಯಾವ್ದಾದ್ರು 2 ಅಂತ ಕೇಳಿದ್ರೆ ಗುರುತಿಸಬಹುದು. ಅದು ಪ್ರತಿ ಪ್ರಶ್ನೆ ಪತ್ರಿಕೆ ಹಿಂದಿಲ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ನಮಗೆ. ಮಾನವನ ಮಿದುಳಿನ ಚಿತ್ರದ ಜೊತೆಗೆ 1-2 ಭಾಗ ಅವರೇ ಕೊಟ್ಬಿಟ್ಟಿರ್ತಾರೆ. ಹಾಗಾಗಿ ಚಿತ್ರಕ್ಕೆ ನಾವು ಅಂದ್ಕೊಂಡಾಗ 1 ಮಾರ್ಕ್ಸ್ ಚಿತ್ರಕ್ಕೆ 3 ಮಾರ್ಕ್ಸ್, 1 ಮಾರ್ಕ್ಸ್ ಭಾಗಕ್ಕೆ ಅರ್ಧ 1 ಮಾರ್ಕ್ಸ್ ಭಾಗಕ್ಕೆ 3 ಮಾರ್ಕ್ಸ್ ಚಿತ್ರಕ್ಕಾಗುತ್ತೆ. ಅಲ್ಲಿಗೆ ನಾವು 4 ಮಾರ್ಕ್ಸ್ ಪರ್ಫೆಕ್ಟ್ ಆಗಿ ಆ ಚಾಪ್ಟರ್ ಬಿಟ್ರೆ ಯಾವ್ದು ಕೊಡಲ್ಲ, ಅದನ್ನ ಕಲ್ತ್ಕೊಂಡ್ಬಿಡ್ರಿ. 4 ಮಾರ್ಕ್ಸ್ ಗ್ಯಾರಂಟಿ ಬಂದೇ ಬರುತ್ತೆ ಆ ಚಾಪ್ಟರ್ ಅಲ್ಲಿ. ಇನ್ನು 2 ಅಂಕದೊಂದು ಪ್ರಶ್ನೆ ಬರುತ್ತೆ. 2 ಅಂಕ ಪ್ರಶ್ನೆಗಳಲ್ಲಿ ಶಾರ್ಟ್ ಆನ್ಸರ್ಸ್, ಕಿರು ಉತ್ತರಗಳು ಸಂಬಂಧಪಟ್ಟಂಗೆ ಆಗಿರುತ್ತೆ. ಅವು ಇಂಟರ್ನಲ್ ಚಾಯ್ಸ್ ಇರುತ್ತೆ, ನಿಮಗೆ ಆಂತರಿಕ ಒಂದು ಚಾಯ್ಸ್ ಇರೋದ್ರಿಂದ ನೀವು ಬಳಸ್ಕೋಬಹುದು ಅದನ್ನ. ಇಲ್ಲಾಂದ್ರೆ ಒಂದು MCQ ಕೊಡ್ಬೋದು, ಇಲ್ಲಾಂದ್ರೆ VSA ಅಂದ್ರೆ ಅತಿ ಕಿರು ಉತ್ತರದ ಪ್ರಶ್ನೆ ಬರ್ಬೋದು, ಇಲ್ಲಾಂದ್ರೆ ಬಹು ಆಯ್ಕೆ ಪ್ರಶ್ನೆ ಕೂಡ ಬರ್ಬೋದು. ಅಲ್ಲಿಗೆ 4 + 2 6 + 1 7 ಅಂಕಗಳು ಈ ಚಾಪ್ಟರ್ ಬರುತ್ತೆ. 7 ಅಂಕದಲ್ಲಿ ಏನೇನು ಕಲಿಬೇಕು ಅಂದ್ರೆ ಫಸ್ಟ್ ಸ್ವಲ್ಪ ಕಲಿಕಾಂಶ ತಿಳ್ಕೊಂಬಿಡೋಣ. ಇವಾಗ ಕಲಿಕಾಂಶದಲ್ಲಿ ಏನೇನಿದೆ ಫಸ್ಟ್ ಆ ಚಾಪ್ಟರ್ ಬರುವಂತದ್ದು ಮುಖ್ಯವಾಗಿ ಇಲ್ಲಿ ನಾವು ಕಲ್ತ್ಕೋಬೇಕಾದ್ರು ಮುಖ್ಯವಾಗಿ ಅದ್ರ ನರವ್ಯೂಹದ ಬಗ್ಗೆ ತಿಳ್ಕೋಬೇಕು. ಮಾನವನ ನರವ್ಯೂಹದ ರಚನೆ ಹೇಗಿದೆ, ಆಮೇಲೆ ಅದರಲ್ಲಿರುವಂತಹ ಗ್ರಂಥಿಗಳ ಬಗ್ಗೆ, ಹಾರ್ಮೋನ್ಗಳ ಬಗ್ಗೆ, ಕಾರ್ಯದ ಬಗ್ಗೆ ಗೊತ್ತಿರಬೇಕು. ಮಾನವ ನರವ್ಯೂಹದ ಬಗ್ಗೆ ಕಲಿಬೇಕಾದ್ರೆ ಮುಖ್ಯವಾಗಿ 3 ನರಮಂಡಲಗಳಿವೆ ನಮಗೆ. ಕೇಂದ್ರ ನರವ್ಯೂಹ ಅಂತ, ಪರದಿ ನರವ್ಯೂಹ ಅಂತ, ಇನ್ನೊಂದು ಸ್ವಯಂ ನಿಯಂತ್ರಕ ನರವ್ಯೂಹ ಅಂತ. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟದ್ದು ಕೇಂದ್ರ ನರವ್ಯೂಹ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಪರದಿ ನರವನ್ನು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಕಲ್ತ್ಕೊಳ್ತೀವಿ. ಅವೆರಡು ರಿಲೇಟೆಡ್ ಜಾಸ್ತಿ ಕೊಟ್ಟಿದ್ದಾರೆ ನಮಗೆ. ಸೊ ಹಾಗಾಗಿ ಕೇಂದ್ರ ನರವ್ಯೂಹಕ್ಕೆ ಸಂಬಂಧಪಟ್ಟಂತ ಬಂದ್ರೆ ಮತ್ತೆ ಪುನಃ ನಾವೇನ್ ಕಲಿತೀವಿ ಅಲ್ಲಿ ಮಾನವನ ಮಿದುಳು ಮತ್ತು ಮಿದುಳು ಬಳ್ಳಿ ಕಲ್ತ್ಕೊಳ್ತೀವಿ. ಮಾನವನ ಮಿದುಳು ಅಂತ ಏನಾಗುತ್ತೆ, ಅದರಲ್ಲಿರುವಂತಹ ಭಾಗಗಳು ಮುಖ್ಯವಾಗಿರುವಂತಹ ಡಿವಿಷನ್ಸ್, ವಿಭಾಗಗಳು ಮಾಡಿದೀವಿ. ಮುಮ್ಮೆದುಳು, ಹಿಮ್ಮೆದುಳು, ಮಧ್ಯ ಮೆದುಳು ಅಂತ. ಮುಮ್ಮೆದುಳು ಬರುವಂತದ್ದು
ಮಹಾಮಸ್ತಿಷ್ಕ ಸೆರೆಬ್ರಮ್ ಅಂದ್ರೆ ಒಂದು ಮಾರ್ಕ್ಸಲ್ಲಿ ಕ್ವಶನ್ ಕೇಳಿದರೆ ವಿಚ್ ಇಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್, ಅಂದ್ರೆ ಮಿದುಳಿನ ಅತ್ಯಂತ ದೊಡ್ಡದಾದ ಭಾಗ ಯಾವುದು ಅಂದ್ರೆ ಒಂದು ಮಾರ್ಕ್ಸಲ್ಲಿ ಕೇಳಿದ್ರೆ ಅದು ಯಾವುದಲ್ಲ, ಮಹಾಮಸ್ತಿಷ್ಕ ಸೆರೆಬ್ರಮ್ ಅಂತ ಕರೀಬಹುದು. ಅನುಮಸ್ತಿಷ್ಕದ ಮೇಲೆ ಬರಬಹುದು. ಹಾಗೇನೆ ಹೌದು, ಅದಕ್ಕೆ ಹೇಳಿದೀಗ ಮಾನವನ ಮಿದುಳಲ್ಲಿರುವಂತಹ ಮುಖ್ಯವಾಗಿರುವಂತಹ ಮುಮ್ಮಿದುಳಲ್ಲಿರುವಂತದ್ದು ಮಹಾಮಸ್ತಿಷ್ಕದ ಕಾರ್ಯ ಕೇಳ್ತಾರೆ. ಇನ್ನು ಅನುಮಸ್ತಿಷ್ಕಕ್ಕೆ ಕಾರ್ಯ ಕೇಳ್ತಾರೆ, ಮೆಡುಲಾ ಮತ್ತು ಇನ್ನೊಂದು ಪಾನ್ಸ್ ಬಗ್ಗೆ ಕಾರ್ಯ ಕೇಳ್ತಾರೆ. ನಾವು ಕಾರ್ಯಗಳನ್ನ ಪಟ್ಟಿ ಮಾಡ್ಕೋಬೇಕಂದ್ರೆ ಫ್ಲೋ ಚಾರ್ಟ್ ಮಾಡ್ಕೋಬೇಕು. ಬಹಳ ಈಸಿ ಟೆಕ್ನಿಕ್ ಏನ್ ಗೊತ್ತಾ, ಮಾನವ ಮಿದುಳು ಚಿತ್ರ ಬರೆದು ಕಲ್ತಿದ್ದು ಒಂದ್ ಕಡೆ ಆಯ್ತು, ಇನ್ನೊಂದ್ ಕಡೆ ಮಾಡ್ಬೇಕು ನಾವು ಪಾರ್ಟ್ ಅನ್ನ ಭಾಗಗಳು ಮಾಡ್ಕೊಂಡು ಆ ಭಾಗಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು ಮಾಡ್ಕೋಬೇಕು. ಪಾರ್ಟ್ಸ್ ಆಫ್ ದ ಬ್ರೈನ್, ಫಂಕ್ಷನ್ ಆಫ್ ದ ಬ್ರೈನ್, ಇವೆರಡು ಮಾಡಿ ಇಟ್ಕೊಂಡ್ಬಿಟ್ರೆ ಬಹಳ ಬೇಗ ಉತ್ತಿಸಬಹುದು. 2 ಅಂಕದ ಪ್ರಶ್ನೆ ಕೇಳಿದ್ರೆ ಅಲ್ಲಿ ಬರುತ್ತೆ, ಅವ್ರು ಯಾವುದೇ ಪ್ರಶ್ನೆ ಬರೀಬಹುದು ಅದಲ್ಲಿ. ಅದ್ಬಿಟ್ರೆ ಇನ್ನೊಂದು ಪರಾವರ್ತಿತ ಪ್ರತಿಕ್ರಿಯೆ, ರಿಫ್ಲೆಕ್ಸ್ ಆಕ್ಷನ್ ಅಂತ ಕೇಳ್ತಾರೆ. ಇದು ಅನ್ವಯಿಕ ಪ್ರಶ್ನೆಗಳು ಬರ್ತಾವೆ ಕೆಲವೊಂದು ಟೈಮಲ್ಲಿ. ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಈ ಅನ್ವಯಿಕ ಪ್ರಶ್ನೆಗಳು ಏನ್ ಮಾಡ್ತೇವೆ, ಪರಾವರ್ತಿತ ಪ್ರತಿಕ್ರಿಯೆನ ಬಿಸಿಯಾದ ವಸ್ತುವನ್ನು ಮುಟ್ಟಿದಾಗ ತಕ್ಷಣ ಕೈಯನ್ನು ಹಿಂದಕ್ಕೆ ಪಡೆಯುತ್ತೇವೆ, ಅದು ಮುಳ್ಳನ್ನು ಚುಚ್ಚಿದಾಗ ಕಾಲನ್ನು ಹಿಂದಕ್ಕೆ ಪಡೆಯುತ್ತೇವೆ, ಓಡೋಗೋದಾಗಿರ್ಬೋದು. ಈ ಕೆಲವೊಂದು ಇದಾವಲ್ಲ, ಈ ತರದ ಕ್ವಶನ್ಗಳು ಬಂದಾಗ ಮಾತ್ರ ಬಹಳ ಹುಷಾರಾಗಿ ಅಟೆಂಡ್ ಮಾಡಿ. ಜೊತೆಗೇನಪ್ಪ ಅಂದ್ರೆ ಇವೆಲ್ಲ ಟೆಕ್ಸ್ಚುಯಲ್ ಓರಿಯೆಂಟೆಡ್ ಇರ್ಬೋದು, ಅನ್ವಯಿಕ ಪ್ರಶ್ನೆಗಳು ಕೂಡ ಕೇಳ್ಬೋದು. ಪರಾವರ್ತಿತ ಪ್ರತಿಕ್ರಿಯೆ ರಿಫ್ಲೆಕ್ಸ್ ಆಕ್ಷನ್, ಪರಾವರ್ತಿತ ಚಾಪ. ಪರಾವರ್ತಿತ ಚಾಪ ಯಾವುದು, ರಿಫ್ಲೆಕ್ಸ್ ಆಕ್ಷನ್ ಏನ್ ಕರಿತೀವಲ್ಲ, ಪಾತ್ವೇ ಆಫ್ ರಿಫ್ಲೆಕ್ಸ್ ಆಕ್ಷನ್ ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ಅಂದ್ರೆ ಪರಾವರ್ತಿತ ಛಾಪದ ಒಂದು ಏನು ಪರಾವರ್ತಿತ ಕ್ರಿಯೆ ಒಂದು ಕಂಪ್ಲೀಟ್ ಏನಿದೆಯಲ್ಲ ಭಾಗದ್ದು, ಅದಕ್ಕೆ ಅಂತ ಕರಿತೀವಿ ಪರಾವರ್ತಿತ ಛಾಪ ಅಂತ. ರೂಟ್ ಅಷ್ಟೇ ಕಂಪ್ಲೀಟ್. ಎಲ್ಲಿಂದ ಪ್ರಾರಂಭ ಆಗುತ್ತೆ ನಮಗೆ ಗೊತ್ತಿರಬೇಕು. ಅದನ್ನ ನಾವು ಪ್ರಚೋದನೆಯಿಂದ ಪ್ರಾರಂಭ ಆಗುತ್ತೆ. ಪ್ರಚೋದನೆ ಬರೋದು ಕ್ರಿಯಾತ್ಮಕ ನರವಾಯುಗಳಿದಾವೆ, ಕ್ರಿಯಾ ನರವಾಯುಗಳಿದಾವೆ, ಅಲ್ಲಿಂದ ಬರುವಂತದ್ದು ಕಂಪ್ಲೀಟ್ ಆಗಿ ಮತ್ತೆ ನಮಗೆ ಏನಾಗುತ್ತೆ, ಗ್ರಾಹಕಕ್ಕೆ ಹೋಗುತ್ತೆ, ಗ್ರಾಹಕ ಕೋಶಗಳಿಂದ ಹೋಗುತ್ತೆ ನಮಗೆ ಮಿದುಳು ಬಳ್ಳಿನ ನಾವು ಸ್ಪೈನಲ್ ಕಾರ್ಡ್ ಅಂತ ಕರಿತೀವಿ. ಸ್ಪೈನಲ್ ಕಾರ್ಡ್ ಇಂದ ಬರುವಂತದ್ದು ಮತ್ತೆ ನರಗಳು ಬರ್ತವೆ. ಆ ನರಗಳು ಏನ್ ಮಾಡ್ತವೆ, ನಮಗೆ ಪ್ರತಿಕ್ರಿಯೆಗೆ ಅನುಕೂಲಿಸ್ತವೆ. ಅಂದ್ರೆ ಈ ಒಂದು ನಾವು ಚಾಪನ ನಾವು ಕಲ್ತ್ಕೋಬಹುದು. ಅಂದ್ರೆ ಆ ಚಾಪ ಕಲ್ತ್ಕೊಂಡ್ರೆ ಅವ್ನು ಏನೇ ಕೊಡ್ಲಿ, ಮೊನ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ಗೊತ್ತಾಗುತ್ತೆ, ಸೆಟ್ 1 ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು ನೀವು, ಅಬ್ಸರ್ವ್ ಮಾಡಿ ನೀವು, ಸ್ವಲ್ಪ ಚೇಂಜ್ ಮಾಡಿಕೊಟ್ಟಿರ್ತಾರೆ. ಯಾವುದೋ ಒಂದೇನೋ ಅತ್ಯಂತ ಹೆಚ್ಚಿನ ಬೆಳಕನ್ನು ನೋಡಿದಾಗ ನಮ್ಮಲ್ಲಿ ಆಗೋ ಬದಲಾವಣೆ ಏನು ಅದನ್ನ ಕೇಳ್ತಾರೆ. ಬಿಸಿಯಾದ ಪದಾರ್ಥ ಮುಟ್ಟಿದ್ರೇನೆ ಆಗುತ್ತೆ ಅಂತಲ್ಲ, ಬೇರೆ ಎಲ್ಲಾದ್ರೂ ಕೂಡ ಪರಾವರ್ತಿತ ಚಾಪ ಮತ್ತೆ ಪರಾವರ್ತಿತ ಪ್ರತಿಕ್ರಿಯೆ ಮೇಲೆ ಕೇಳುವಂತ ಪ್ರಶ್ನೆಗಳಾಗಿರ್ತವೆ. ಅವೆಲ್ಲ ಸ್ವಲ್ಪ ಚೆನ್ನಾಗಿ ಓದ್ಕೋಬೇಕು. ಅದು ಇನ್ನ ಮುಖ್ಯವಾಗಿರೋ ಸಸ್ಯಗಳಲ್ಲಿ ಮತ್ತೆ ಪ್ರಾಣಿಗಳಲ್ಲಿ ಬಂದಾಗ ಬರೀ ನಿಯಂತ್ರಣ ಮಾಡೋದು ಬರೀ ಮಿದುಳು ನರವ್ಯೂಹ ಒಂದೇ ಬರಲ್ಲ. ಸಸ್ಯಗಳಲ್ಲಿ ಕೂಡ ಹಾರ್ಮೋನ್ಗಳಿವೆ, ಪ್ರಾಣಿಗಳಲ್ಲಿ ಕೂಡ ಹಾರ್ಮೋನ್ ಇದಾವೆ. ಆ ಹಾರ್ಮೋನ್ ಬಗ್ಗೆ ಹೆಚ್ಚು ಪ್ರಶ್ನೆ ಬರ್ತವೆ. ಹಾರ್ಮೋನ್ ಬಗ್ಗೆ ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಸಸ್ಯ ಹಾರ್ಮೋನ್ಗಳೇ ಬೇರೆ, ಹಾಗೇನೆ ಪ್ರಾಣಿ ಹಾರ್ಮೋನ್ಗಳೇ ಬೇರೆ ಬೇರೆ ಆಗ್ತವೆ. ಈ ಸಸ್ಯ ಹಾರ್ಮೋನ್ಗಳಿಗೆ ಏನಕ್ಕೆ ಮುಂಚೆ ಸ್ವಲ್ಪ ಕೆಲವೊಂದು ಇದಾವೆ ವಿಷಯಗಳು. ಈ ಕೆಲವೊಂದು ನಮಗೆ ಏನಂತ ಕರಿತೀವಿ, ಈ ಮುಖ್ಯವಾಗಿ ಅನುವರ್ತನೆಗಳು ಕರೆಯೋಣ. ಈಗ ಅಂದ್ರೆ ಟ್ರೋಪಿಸಮ್ ಅನ್ನೋ ಪದ ಯೂಸ್ ಮಾಡ್ತೀವಿ ನಾವು. ಟ್ರೋಪಿಸಮ್ಗಳಲ್ಲಿ ಮುಖ್ಯವಾಗಿ ಸಸ್ಯಗಳು ಯಾವ ಕಡೆ ಅವು ಬೆಳೆಯುತ್ತವೆ, ದ್ವಿತೀಯ ಅನುವರ್ತನೆ, ದ್ವಿತೀಯ ಅಂದ್ರೆ ಬೆಳಕಿನ ಕಡೆ ಬೆಳೆಯುವಂತವು ಯಾವುವು. ಹಾಗೇನೆ ಅನುವರ್ತನೆ ಅಂದ್ರೆ ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಭೂಮಿ ಕಡೆಗೆ ಅಂದ್ರೆ ನೆಲದ ಒಳಗಡೆ ಹೋಗುವಂಥದ್ದು ಬೇರು, ಅದ್ರ ಬಗ್ಗೆ ಕಲ್ತ್ಕೋಬೇಕು. ಜಲಾನುವರ್ತನೆ ಅಂತ ಕರ್ತಕ್ಕಂಥದ್ದು ಹೈಡ್ರೋಟ್ರೋಪಿಸಮ್ ಅಂತ ಕರಿತೀವಿ. ಜಲ ಅಂದ್ರೆ ನೀರಿನ ಕಡೆ ಬೆಳೆಯುವಂತ ಸಸ್ಯಗಳು ಆಗ ಹೆಂಗಿರ್ತವೆ. ಹಾಗೇನೆ ಇನ್ನೊಂದು ರಾಸಾಯನಿಕ ಅನುವರ್ತನೆ ಅಂತ ಕರಿತೀವಿ, ಕೀಮೋಟ್ರೋಪಿಸಮ್ ಅಂತ ಕರಿತೀವಿ. ರಾಸಾಯನಿಕ ಪದಾರ್ಥ ಸವಿಕೆ ಆದಾಗ ಬರುವಂತದ್ದು ಯಾವುದು, ಪರಾಗರೇಣುವಿನ ಮೇಲಿರುವಂತಹ ಪರಾಗರೇಣುಗಳಲ್ಲಿರುವಂತಹ ಗಂಡು ಲಿಂಗಾಣುಗಳು ಆ ನಲಿಕೆಗಳ ಮೂಲಕ ಬಂದು ಹೆಣ್ಣು ಲಿಂಗಾಣು ಸೇರ್ಕೊಂಡ್ರೆ ಅಲ್ಲಿ ನಾವು ಹೇಳ್ಬೋದು ರಾಸಾಯನಿಕ ಅನುವರ್ತನೆ ಆಗಿದೆ ಅಂತ ಗೊತ್ತಾಗುತ್ತೆ. ಈ ರೀತಿಯಲ್ಲಿರುವಂತಹ ಟ್ರೋಪಿಸಮ್ ಮೇಲೆ ನಾವು ಪ್ರಶ್ನೆಗಳು ಕೇಳ್ತಾರೆ. ಅವ್ನು ಸ್ವಲ್ಪ ಓದ್ಕೊಳ್ಳಿ ಚೆನ್ನಾಗಿ, ಅವನ್ನ ಓದ್ಕೊಂಡ್ರೆ ಕಲ್ತ್ಕೊಂಡ್ರೆ ಸಾಕಾಗುತ್ತೆ. ಅದ್ರ ಜೊತೆಗೆ ಇನ್ನ ಸಸ್ಯಗಳಲ್ಲಿ ಹಾರ್ಮೋನ್ಗಳು ಮತ್ತೆ ಮುಖ್ಯವಾಗಿರುವಂತ 4 ಹಾರ್ಮೋನ್ ಪ್ರಾಕ್ಟೀಸ್ ಮಾಡಿ ಸಾಕು. 4 ಹಾರ್ಮೋನ್ ಯಾವ, ಆಕ್ಸಿನ್ ಅಂದ್ರೇನು, ಜಿಬ್ಬರ್ಲಿನ್ ಅಂದ್ರೇನು, ಸೈಟೋಕೈನ್ ಅಂದ್ರೇನು, ಅಬ್ಸಸಿಕ್ ಆಮ್ಲ. ಇವನು ಕೂಡ ಸೇಮ್ ಫ್ಲೋ ಚಾರ್ಟ್ ಮಾಡ್ಕೋಬೇಕು, ಹಾರ್ಮೋನ್ ಬರ್ಕೋಬೇಕು, ಅವಳ ಫಂಕ್ಷನ್ ತಿಳ್ಕೋಬೇಕು, ಅದ್ರ ಕಾರ್ಯಗಳು ತಿಳ್ಕೋಬೇಕು. ಈಗ ಆಕ್ಸಿನ್ ಕಾರ್ಯ ಏನು, ಉತ್ತೇಜನ ಮಾಡುತ್ತೆ, ಕೋಶಗಳು ವಿಭಜನೆ ಮಾಡುತ್ತೆ, ಸೆಲ್ ಡಿವಿಷನ್ ಮಾಡುತ್ತೆ, ಬೆಳವಣಿಗೆಗೆ ಸಂಬಂಧಪಡುತ್ತೆ. ಆಗ ಬೆಳವಣಿಗೆಗೆ ಸಂಬಂಧಪಟ್ಟಂತ ಭಾಗಗಳು ಯಾವೇ ಬರಲಿ ನೀವು ಬರಿಬೇಕಾದ್ರೆ ಆಕ್ಸಿನ್ ಒಂದು, ಜಿಬ್ಬರ್ಲಿನ್ ಒಂದು ಜ್ಞಾಪಕ ಇಟ್ಕೋಬೇಕು. ಸೈಟೋಕೈನ್ ರಿಲೇಟೆಡ್. ಇನ್ನು ಅಬ್ಸಸಿಕ್ ಆಮ್ಲ ಅಂತಂದ್ರೆ ಅವ್ರು ನಿಯಂತ್ರಣ ಮಾಡ್ತವೆ, ಕಂಟ್ರೋಲ್ ಮಾಡ್ತಾವೋ. ಕಂಟ್ರೋಲ್ ಮಾಡೋದು ಹೇಗೆ, ಒಂದು ಕಾಯಿ ದಪ್ಪ ಆಗತ್ತಪ್ಪ, ಹೆಚ್ಚಿಗೆ ದಪ್ಪ ಆಗಲ್ಲ. ಅದು ನಿಂಬೆಹಣ್ಣು ಸೈಜ್ ಇರಬೇಕು, ಕುಂಬಳಕಾಯಿ ಆಗಲ್ಲ. ಆ ಸೈಜ್ ಆದ್ಮೇಲೆ ಏನಾಗುತ್ತೆ, ಉದುರೋಗ್ಲೇಬೇಕದು. ಅಂದ್ರೆ ಆ ಎಲೆಗಳ ಸೈಜು, ಹಣ್ಣುಗಳ ಸೈಜು, ಹೂವಿನ ಸೈಜುಗಳನ್ನ, ಕಾಂಡ ಎತ್ತರವನ್ನ ನಿರ್ಧಾರ ಮಾಡೋದು ಅದಕ್ಕೆ ನಿಯಂತ್ರಣ, ಅದಕ್ಕೆ ಸಂಬಂಧಪಟ್ಟಿದೆ ಅದು ಅಬ್ಸಸಿಕ್ ಆಮ್ಲ ಅಥವಾ ಅಬ್ಸಸಿಕ್ ಆಸಿಡ್. ಹಿಂಗೆ ಹಾರ್ಮೋನುಗಳು ಪಟ್ಟಿ ಮಾಡ್ಕೊಳ್ಳಿ, ಹಾರ್ಮೋನ್ ಸಂಬಂಧಪಟ್ಟ ಕಾರ್ಯಗಳು ಮಾಡ್ಕೊಳ್ಳಿ, ಅದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಮನುಷ್ಯರಲ್ಲೂ ಕೂಡ ಹೌದು, ಉದ್ದ ಮತ್ತು ಗಿಡ್ಡ ಬೆಳೆಯೋದಕ್ಕೂ ಕೂಡ ಹಾರ್ಮೋನ್ಗಳೇ ಕಾರಣ.
ಪ್ರಾಣಿಗಳಲ್ಲಿ ಹಾರ್ಮೋನ್ ಹೇಳಿದಾಗ ನಾವು ಹೇಳ್ತೀವಲ್ಲ, ಪ್ರಾಣಿಗಳಲ್ಲಿ ಹಾರ್ಮೋನ್ ಕಲಿಯೋದು ಬಹಳ ಈಸಿ ಇದಾವೆ. ಪ್ರಾಣಿಗಳಲ್ಲಿರುವಂತಹ ಗ್ರಂಥಿಗಳು ಕಲ್ತ್ಕೋ ಫಸ್ಟ್ ನಾವು. ಅಂತಃಸ್ರಾವಕ ಗ್ರಂಥಿಗಳು, ಈ ಅಂತಃಸ್ರಾವಕ ಗ್ರಂಥಿಗಳು ಪ್ರಮುಖವಾಗಿ 5 ಗ್ರಂಥಿಗಳು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ಅಂತಃಸ್ರಾವಕ ಗ್ರಂಥಿಗಳು ಮೊದಲನೇದು ಪಿಟ್ಯೂಟರಿ ಗ್ರಂಥಿ ಯಾವ ಭಾಗದಲ್ಲಿದೆ, ಆ ಪಿಟ್ಯೂಟರಿ ಗ್ರಂಥಿಯ ಕಾರ್ಯವೇನು, ಆ ಕಾರ್ಯಕ್ಕೆ ಸಂಬಂಧಪಟ್ಟಂತ ಬರುವುದು ನ್ಯೂನತೆಗಳು ಏನು ಬರ್ಬೋದು, ಅದ್ರ ಮೇಲೆ ಕ್ವಶನ್ ಕೇಳ್ಬೋದು. ಪಿಟ್ಯೂಟರಿ ಗ್ರಂಥಿ ಮಿದುಳಿರುವಂತಹ ಮಧ್ಯ ಮಿದುಳು ಬರುತ್ತೆ. ಮಧ್ಯ ಮಿದುಳಿರುವಂತಹ ಭಾಗದಲ್ಲಿರುವಂತಹ ಪಿಟ್ಯೂಟರಿ ಗ್ರಂಥಿಯ ಉತ್ಪತ್ತಿ ಮಾಡುವ ಹಾರ್ಮೋನ್ ಯಾವುದು ಅಂತಂದ್ರೆ ಬೆಳವಣಿಗೆಯ ಹಾರ್ಮೋನ್. ಅದು ಗ್ರೋತ್ ಹಾರ್ಮೋನ್ ಅಂತ ಇಂಗ್ಲಿಷ್ ಕರಿತೀವಿ, ಅಥವಾ ಶಾರ್ಟ್ ಫಾರ್ಮ್ ಅಲ್ಲಿ GH ಅಂತ ಕರಿತೀವಿ. ಈ ಹಾರ್ಮೋನ್ ಏನ್ ಕೆಲಸ ಮಾಡುತ್ತೆ, ಒಬ್ಬ ವ್ಯಕ್ತಿಯ ಎತ್ತರವನ್ನು ನಿರ್ಧಾರ ಮಾಡುತ್ತದೆ. ಎಷ್ಟು ಎತ್ತರ ಬೆಳಿಬೇಕು, ಯಾವ ವಯಸ್ಸಿಗೆ ಎಷ್ಟು ಎತ್ತರ ಬೆಳಿಬೇಕು ನಿರ್ಧಾರ ಮಾಡದೆ ಪಿಟ್ಯೂಟರಿ ಗ್ರಂಥಿಯಲ್ಲಿರುವಂತಹ ಹಾರ್ಮೋನ್ನ ಕಾರ್ಯ. ಇನ್ನು ಥೈರಾಯ್ಡ್ ಗ್ರಂಥಿ ಅಂತ ಬರುತ್ತೆ. ಥೈರಾಯ್ಡ್ ಗ್ರಂಥಿ ಇರೋ ಜಾಗ ಎಲ್ಲಿದೆ, ನಮ್ಮ ಶ್ವಾಸನಾಳದಲ್ಲಿರುವಂತಹ ಒಂದು ಗಂಟಲಿನ ಭಾಗದಲ್ಲಿ, ಇಲ್ಲಿ ಧ್ವನಿಪೆಟ್ಟಿಗೆ ಜಾಗದಲ್ಲಿ ಇರುವಂತದ್ದು ಒಂದು ಗ್ರಂಥಿ ಥೈರಾಯ್ಡ್ ಗ್ರಂಥಿ. ಇದ್ರ ಮೇಲೆ ಪ್ರಶ್ನೆಗಳು ಹೆಂಗ್ ಬರ್ತವೆ, ಅದ್ರಲ್ಲಿ ಉತ್ಪತ್ತಿಯಾಗೋ ಹಾರ್ಮೋನ್ ಯಾವುದು, ಥೈರಾಕ್ಸಿನ್. ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಣ ಮಾಡುತ್ತೆ ಅಂತ ಗೊತ್ತು ನಿಮಗೆ. ಜೊತೆಗೆ ಅದ್ರ ಇನ್ನೊಂದು ಪ್ರಶ್ನೆ ಬರುತ್ತೆ, ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗೋದಕ್ಕೆ ಮುಖ್ಯವಾಗಿ ಕಾರಣ ಯಾವುದು, ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗದೆ ಏನಾಗುತ್ತೆ, ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಕರೆಕ್ಟ್ ಆಗಿ ಆಗ್ಬೇಕಪ್ಪ ಅಂದ್ರೆ ಥೈರಾಯ್ಡ್ ಗ್ರಂಥಿಯ ಒಂದು ಲಕ್ಷಣ ಚೆನ್ನಾಗಿರ್ಬೇಕು, ಕೊರತೆ ಆದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು. ಕೊರತೆಗೆ ಕಾರಣ ಏನಂದ್ರೆ, ಕೊರತೆಗೆ ಕಾರಣ ಅಯೋಡಿನ್ ಅಂತ ಒಂದು ಲವಣಾಂಶ ಅಥವಾ ಖನಿಜಾಂಶ. ನಾವು ಪ್ರತಿನಿತ್ಯ ಆಹಾರದಲ್ಲಿ ಉಪ್ಪನ್ನು ಸೇವನೆ ಮಾಡ್ತೀವಿ, ಅಯೋಡಿನೈಸ್ಡ್ ಸಾಲ್ಟ್ ಅಂತ ಯೂಸ್ ಮಾಡ್ತೀವಿ. ಅಯೋಡಿನ್ ಯುಕ್ತ ಉಪ್ಪೆ ಬಳಸೋದ್ರಿಂದ ಆ ಉಪ್ಪಿನಲ್ಲಿ ಇರುವಂತಹ ಅಯೋಡಿನ್ ನಮ್ಮ ದೇಹಕ್ಕೆ ಬಂದ್ರೆ ಅಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಕರೆಕ್ಟ್ ಕೆಲಸ. ಅಷ್ಟು ಅಯೋಡಿನ್ ಸಾಕು, ಹೌದು ಸಾಕಾಗುತ್ತೆ, ಅಷ್ಟು ಸಾಕಾಗುತ್ತೆ. ಅದು ಕೊರತೆ ಆದ್ರೆ, ಅಯೋಡಿನ್ ಕೊರತೆ ಆದ್ರೆ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗಲ್ಲ. ಥೈರಾಕ್ಸಿನ್ ಹಾರ್ಮೋನ್ ಯಾವಾಗ ಉತ್ಪತ್ತಿ ಆಗಲ್ವೋ, ಥೈರಾಯ್ಡ್ ಗ್ರಂಥಿ ದೊಡ್ಡದಾಗುತ್ತೆ. ಈ ಭಾಗದಲ್ಲಿ ದಪ್ಪ ಆದ್ರೆ ಆ ರೋಗದ ಹೆಸರನ್ನ ಕೇಳ್ತಾರೆ, ಏನಪ್ಪ ಹೆಸರು, ಗಳಗಂಡ ರೋಗ ಅಥವಾ ದಾರಿನಲ್ಲಿ ಕೆಲವರಿಗೆಲ್ಲ ಈ ಗಂಟು ಇಳಿ ಬಿದ್ದಿರುತ್ತೆ. ಅದು ಈ ಭಾಗದಲ್ಲಿ ಮಾತ್ರ ಬರ್ಬೇಕು, ಗಂಟಾಗಿರ್ಬೇಕು. ಈ ಜಾಗದಲ್ಲಿ ಥೈರಾಯ್ಡ್ ಗ್ರಂಥಿ ಇರೋ ಜಾಗದಲ್ಲಿ ಮಾತ್ರ ಆದ್ರೆ ಅದು ಅಯೋಡಿನ್ ಕೊರತೆಯಿಂದ ಆಗಿರುವಂತಹ, ನ್ಯೂನ್ಯತೆಯಿಂದ ಆಗಿರುವಂತಹ, ಥೈರಾಕ್ಸಿನ್ ಹಾರ್ಮೋನ್ ಕೊರತೆಯಿಂದ ಬಂದಿರುವಂತಹ ಗಾಯ್ಟರ್ ರೋಗ. ಇಂಗ್ಲಿಷ್ ಗಾಯ್ಟರ್ ಅಂತೀವಿ, ಕನ್ನಡದಲ್ಲಿ ಗಳಗಂಡ ರೋಗ ಅಂತ ಕರಿತೀವಿ. ಈ ರೋಗದ ಒಂದು ಸಮಸ್ಯೆ ಬಂದ ಕ್ವಶನ್ ಕೇಳ್ತಾರೆ. ಅದಕ್ಕೆ ನಿಮಗೆ ಖನಿಜಾಂಶ ಗೊತ್ತಿರಲಿ ಅಂತ ಹೇಳಿದ್ರೆ, ಆ ಖನಿಜಗಳು ಯಾವ ಅಂತ ಗೊತ್ತಿರಲಿ, ಸಾಲ್ಟ್ ಅದು ಅಯೋಡಿನ್. ಇದರಲ್ಲಿ ನೋಟ್ ಮಾಡ್ಕೋಬೇಕು, ಥೈರಾಕ್ಸಿನ್ ಗಳಗಂಡ ಕರೆಕ್ಟ್, ಅಯೋಡಿನ್. ಈಗ ಪಿಟ್ಯೂಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನು ಎತ್ತರ ನಿರ್ಧಾರ ಮಾಡುತ್ತೆ. ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನು, ಅದು ನಮ್ಮ ಚಯಾಪಚಯ ಅಯೋಡಿನ್ ಅಂತ ನೋಟ್ ಮಾಡ್ಕೊಳ್ಳಿ. ಆಮೇಲೆ ಬಹಳ ಇಂಪಾರ್ಟೆಂಟ್, ಆ ಹಾರ್ಮೋನ್ಗಳಿಗೆ ಸಂಬಂಧಪಟ್ಟ ಕೆಲವು ಗೊತ್ತಿರ್ಬೇಕು ನಿಮಗೆ. ಯಾವುದಕ್ಕೆ ನಾವು ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ ಅಂತ ಗೊತ್ತಿರ್ಬೇಕು. ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ, ಎಸ್ಪೆಷಲ್ ಥೈರಾಕ್ಸಿನ್ ಅಂತ ಕರಿತೀವಿ, ವ್ಯಕ್ತಿತ್ವ ಹಾರ್ಮೋನ್. ಅಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧಾರ ಮಾಡೋದು ಒಂದು ವಯಸ್ಸಿಗೆ ಅನುಗುಣವಾಗಿ, ಅದಕ್ಕೆ ವ್ಯಕ್ತಿತ್ವ ಹಾರ್ಮೋನ್ ಅಂತ ಕೂಡ ಹೇಳ್ತೀವಿ. ಅದೊಂದು ಪಾಯಿಂಟ್ ಆಗಿರ್ಬೋದು. ಇನ್ನೊಂದು ಬಂದ್ರೆ ನಿಮಗೆ ಅಡ್ರಿನಲ್ ಗ್ರಂಥಿ ಇದೆ, ಮೂರನೇದು. ಅಡ್ರಿನಲ್ ಗ್ರಂಥಿ ಎಲ್ಲಿ ಬರುತ್ತೆ, ದೇಹದಲ್ಲಿರುವಂತ ಮೂತ ಜನಕಾಂಗದ ಮೇಲಿರುವಂತ ಟೋಪಿಯಾದ ರಚನೆಯ ಮೇಲೆ ಇರುವಂತ ರಚನೆ, ಅದಕ್ಕೆ ಅಂತ ಕರಿತೀವಿ ಅಡ್ರಿನಲ್ ಗ್ರಂಥಿ. ಈ ಅಡ್ರಿನಲ್ ಗ್ರಂಥಿಲಿ ಉತ್ಪತ್ತಿ ಆಗೋದು ಹಾರ್ಮೋನ್ ಯಾವುದು, ಅಡ್ರಿನಲಿನ್ ಅಂತ ಒಂದು ಉತ್ಪತ್ತಿ ಆಗುತ್ತೆ. ಇದು ಬಹಳ ಈಸಿ. ಥೈರಾಯ್ಡ್ ಥೈರಾಕ್ಸಿನ್ ಬಹಳ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಅಡ್ರಿನಲ್ ಗ್ರಂಥಿ ಅಡ್ರಿನಲಿನ್ ಹಾರ್ಮೋನ್ ಇಟ್ಕೋಬಹುದು. ಈಗ ಇಟ್ಕೊಂಡಾಗ ಅದು ತುರ್ತು ಪರಿಸ್ಥಿತಿ ಹಾರ್ಮೋನ್, ಅಂದ್ರೆ ದೇಹದಲ್ಲಿ ಆಗುವ ಕೆಲವೊಂದು ಬದಲಾವಣೆಗಳಾಗ್ತವೆ. ನಮ್ಮ ದೇಹದ ಉದ್ವೇಗ, ಕೋಪ, ಸಿಟ್ಟು, ಆವೇಶ ಎಲ್ಲದವಲ್ಲ, ಅವಾಗ ನಮಗೆ ಗೊತ್ತಿಲ್ಲ ಆಗ್ತಾವಲ್ಲ, ಆ ಸಂದರ್ಭದಲ್ಲಿ ಭಯ, ಈ ಸಂದರ್ಭದಲ್ಲಿ ಏನಾಗ್ತವೆ, ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಅವಾಗ ನಮ್ಮ ದೇಹದ ಮೇಲೆ ಹೆಂಗ್ ಪರಿಣಾಮ ಆಗುತ್ತವೆ, ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಭಯ ಆದಾಗ ಚೆನ್ನಾಗಿ ಗೊತ್ತು, ಉಸಿರಾಟದ ವೇಗ ಜಾಸ್ತಿ ಆಗುತ್ತೆ. ಅವೆಲ್ಲ ಕೂಡ ಅಡ್ರಿನಲ್ ಗ್ರಂಥಿಯಿಂದನೇ ಆಗೋದು. ಹಾಗಾಗಿ ಅಡ್ರಿನಲ್ ಗ್ರಂಥಿ ಇಂಗ್ಲಿಷಲ್ಲಿ ಆಗಲಿ ಕನ್ನಡದಾಗಲಿ ಸೇಮ್ ಇದೆ, ಏನ್ ಬದಲಾವಣೆ ಇಲ್ಲ. ಅಡ್ರಿನಲ್ ಗ್ಲ್ಯಾಂಡ್ ಅಡ್ರಿನಲ್ ಅಂತ ಕರಿತೀವಿ ಅಷ್ಟೇ. ಮುಖ್ಯ ಇನ್ನೊಂದು ಯಾವ್ದಪ್ಪ ಅಂದ್ರೆ ಮೇದೋಜೀರಕ ಗ್ರಂಥಿ, ಪ್ಯಾಂಕ್ರಿಯಾಸ್ ಅಂತ ಕರಿತೀವಿ. ಮೇದೋಜೀರಕ ಗ್ರಂಥಿ ಜಠರದ ಕೆಳಭಾಗದಲ್ಲಿದೆ. ಅಲ್ಲಿರುವಂತಹ ಗ್ರಂಥಿಯ ಮೂಲಕ ಬರೋದು ಉತ್ಪತ್ತಿ ಹಾರ್ಮೋನ್ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಇನ್ಸುಲಿನ್ ಬಗ್ಗೆ ಎಲ್ಲರೂ ತಿಳ್ಕೊಂಡಿದ್ದೀರಾ. ಇನ್ಸುಲಿನ್ ಕೊರತೆಯಿಂದ ಏನಾಗುತ್ತೆ ಅಂತ ಚೆನ್ನಾಗಿ ಗೊತ್ತು. ಎಷ್ಟೋ ಜನ ಮನೆಗಳಲ್ಲಿ ಇವತ್ತು ಡಯಾಬಿಟಿಕ್ ಪೇಷಂಟ್ಸ್, ಸಕ್ಕರೆ ಕಾಯಿಲೆ ವ್ಯಕ್ತಿಗಳಿದ್ದಾರೆ, ಮಧುಮೇಹಿ ರೋಗಿಗಳಿದ್ದಾರೆ, ಸಿಹಿಮೂತ್ರ ರೋಗಗಳನ್ನು ಕರಿತಾ ಇದ್ದೀವಿ ನಾವೆಲ್ಲ ಮೊದಲೆಲ್ಲ. ಅಂದ್ರೆ ಅರ್ಥ ಇನ್ಸುಲಿನ್ ಕೊರತೆಯಿಂದ ಉಂಟಾಗುವಂತಹ ಒಂದು ಕಾಯಿಲೆನೇ ನಾವು ಎಂತ ಕರೀಬಹುದು, ಸಕ್ಕರೆ ಕಾಯಿಲೆ. ಅಂದ್ರೆ ಇನ್ಸುಲಿನ್ ಏನ್ ಮಾಡುತ್ತೆ ನಮ್ಮ ದೇಹದಲ್ಲಿ ಕೇಳ್ಬೋದು ಪ್ರಶ್ನೆ. ಇನ್ಸುಲಿನ್ ಸಕ್ಕರೆಯಲ್ಲಿರುವಂತಹ ಗ್ಲೂಕೋಸ್ ಅಂಶವನ್ನ ನಿಯಂತ್ರಣ ಇಟ್ಕೊಳ್ಳದೆ ಇನ್ಸುಲಿನ್ ಪ್ರಮುಖವಾದ ಕಾರ್ಯ. ಉತ್ಪತ್ತಿ ಆಗೋದು ಯಾವ ಜಾಗದಿಂದ, ಮೇದೋಜೀರಕ ಗ್ರಂಥಿ ಉತ್ಪತ್ತಿ ಆಗುತ್ತೆ. ನನಗೆ ಹೇಳಿದೆ ನಿಮಗೆ, ಮೇದೋಜೀರಕ ಗ್ರಂಥಿ
ಇನ್ಸುಲಿನ್ ಹಾರ್ಮೋನು ಅದಕ್ಕೆ ಕೆಲಸ. ಈ ತರ ನೀವು 3 ಭಾಗ ಮಾಡ್ಕೊಂಡು ಕಲ್ತ್ಕೊಂತ ಹೋದ್ರೆ ಪಾಯಿಂಟ್ ಟು ಪಾಯಿಂಟ್ ಮಾಡ್ಕೊಂತ ಹೋಗ್ಬೋದು. ಇನ್ನೊಂದು ಮುಖ್ಯವಾಗಿ ಇದರಲ್ಲೂ ಕೂಡ ಅನೇಕ ಪ್ರಶ್ನೆಗಳು ಕೇಳ್ತಾರೆ. ಒಬ್ಬ ರೋಗಿ ಅಥವಾ ಒಬ್ಬ ಪೇಷಂಟ್ ಹಾಸ್ಪಿಟಲ್ಗೆ ಹೋಗಿರ್ತಾನೆ, ಆ ಡಾಕ್ಟರ್ ಹೇಳ್ತಾರೆ ಆಹಾರದಲ್ಲಿ ಇಂಥವ್ನು ಕಡಿಮೆ ಮಾಡಪ್ಪ ಅಂತ ಕೇಳ್ತಾನೆ. ಸಕ್ಕರೆಯುಕ್ತ ಅಂಶಗಳನ್ನ ಕಡಿಮೆ ಮಾಡು, ಔಟದಲ್ಲಿ ಸೇರಿಸ್ಕೋಬೇಡ, ಅದನ್ನ ಕಾರ್ಬೋಹೈಡ್ರೇಟ್ಗಳು ಸಕ್ಕರೆ ಅಂಶಗಳು ಜಾಸ್ತಿ ತಿನ್ಬೇಡ ಅಂದಾಗ, ಅಥವಾ ಅವನಿಗೆ ರೋಗ ಲಕ್ಷಣಗಳು ಕೇಳ್ಬೋದು. ರೋಗ ಲಕ್ಷಣ ಏನು? ಒಬ್ಬ ವ್ಯಕ್ತಿ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾನೆ, ಬಾಯಾರಿಕೆ ಆಗ್ತಾ ಇದೆ ಅವನಿಗೆ, ನಾಲಿಗೆ ಒಣಗ್ತಾ ಇದೆ ಅವನಿಗೆ, ಹಾಗಾದ್ರೆ ದೇಹದಲ್ಲಿ ಯಾವ ಭಾಗದ ಮೂಲಕ ಅವನಿಗೆ ಕೊರತೆ ಆಗ್ಬಿಟ್ಟು ಅವನಿಗೆ ಈ ಕಾಯಿಲೆ ಬರ್ಬೋದು. ಯಾವ ಕಾಯಿಲೆ ಸಕ್ಕರೆ ಕಾಯಿಲೆ ಅಂತ ಹೇಳ್ಬೋದು, ಡಯಾಬಿಟಿಸ್ ಅಂತ ಹೇಳ್ಬೋದಲ್ಲ. ಯಾವ ಹಾರ್ಮೋನ್ ಇಂದ ಕೊರತೆ ಅಂತ ಕೇಳಿದಾಗ ಇನ್ಸುಲಿನ್ ಬರಿಬೋದಲ್ಲ. ಅನೇಕ ಪ್ರಶ್ನೆಗಳು ನಾವು ಹೇಗ್ ಬೇಕಾದ್ರೆ ಕ್ರಿಯೇಟ್ ಮಾಡಬಹುದು. ಆದ್ರೆ ನೀವು ಆ ಕಂಟೆಂಟ್ ಪರಿಕಲ್ಪನೆ ಚೆನ್ನಾಗಿ ಗೊತ್ತಿದ್ರೆ ಆರಾಮ್ಸೆ ಬರಿಬಹುದು. ಯಾವುದೇ ಪ್ರಶ್ನೆ ಬರೀಬಹುದು. ಇನ್ನು ಮುಖ್ಯ ಕೊನೆ ಜನನ ಗ್ರಂಥಿಗಳು ಅಂತಾರೆ ನಮ್ಮಲ್ಲಿ. ಮುಖ್ಯ ಜನನ ಗ್ರಂಥಿಗಳು ಒಂದು ವೃಷಣಗಳು ಪುರುಷರಲ್ಲಿದ್ರೆ, ಹಾಗೆ ಅಂಡಾಶಯಗಳು ಸ್ತ್ರೀಯರಲ್ಲಿರ್ತವೆ. ಈ ಪುರುಷ ಮತ್ತು ಸ್ತ್ರೀಯರಾಗಕ್ಕಿಂತ ಮುಂಚೆ ಅವರೇನಾಗಿರ್ತಾರೆ? ಬಾಲಕ ಬಾಲಕಿನೇ. ಈ ಪುರುಷಕ್ಕೆ ಸಂಬಂಧಪಟ್ಟಾಗೆ ಬಾಲಕರು ಪುರುಷರಾಗ್ಬೇಕಾರು, ಹಾಗಾದ್ರೆ ಬಾಲಕಿ ಒಬ್ಬ ಸ್ತ್ರೀ ಆಗ್ಬೇಕಾದ್ರೆ ಬಹಳಷ್ಟು ಬದಲಾವಣೆಗಳಿದೆ. ಹಾಗಾದ್ರೆ ಇಲ್ಲಿರುವಂತಹ ಹಾರ್ಮೋನ್ ಬಗ್ಗೆ ತಿಳ್ಕೋಬೇಕು ನಾವು. ಪುರುಷರಲ್ಲಿರುವಂತಹ ವೃಷಣಗಳು ಜನನ ಗ್ರಂಥಿಗೆ ಅಂತ ಕರಿತೀವಿ, ನಾನು ಗೊನಾಡ್ಸ್ ಅಂತ ಕರಿತೀವಿ, ಟೆಸ್ಟಿಕಲ್ಸ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ. ಅದರಲ್ಲಿರುವಂತಹ ಒಂದು ಹಾರ್ಮೋನ್ ಯಾವುದು ಉತ್ಪತ್ತಿ ಆಗೋದು? ಟೆಸ್ಟೋಸ್ಟಿರಾನ್. ನೋಡಿ, ಬಹಳ ಚೆನ್ನಾಗಿ ಜ್ಞಾಪಕ ಹೇಳ್ಬೋದು. ಟೆಸ್ಟಿಸ್ ಅಂತ ಇಂಗ್ಲಿಷಲ್ಲಿದೆ, ಟೆಸ್ಟೋಸ್ಟಿರಾನ್. ಕನ್ನಡದಲ್ಲಿ ವೃಷಣಗಳು ಟೆಸ್ಟೋಸ್ಟಿರಾನೆ, ಮತ್ತೇನು ಬದಲಾವಣೆ ಇಲ್ಲ. ಟೆಸ್ಟೋಸ್ಟಿರಾನ್ನ ಕಾರ್ಯವೇನು? ಹಾಗಾದ್ರೆ ಒಬ್ಬ ಬಾಲಕ ಪುರುಷನಾಗ್ಬೇಕಾದ್ರೆ ಬಹಳಷ್ಟು ಬದಲಾವಣೆಗಳಾಗ್ತವೆ. 13 ವರ್ಷಕ್ಕೆ ಬಂದಂತ, ಪ್ರಬುದ್ಧಕ್ಕೆ ಬಂದಂತಹ, ಹದಿಹರೆಯಕ್ಕೆ ಬಂದಂತಹ ಒಬ್ಬ ಬಾಲಕನಲ್ಲಿ ಮುಖದ ಮೇಲೆ ಬರುವಂತ ಗಡ್ಡ ಮೀಸೆ ಒಂದು ಲಕ್ಷಣ, ಕಂಕಳದ ಬರುವಂತ ಕೂದಲು ಒಂದು ಲಕ್ಷಣ, ಇವೆಲ್ಲ ಕೂಡ ಗಡುಸಾದಂತ ವಾಯ್ಸ್ ಬರೋದು ಒಂದು ಲಕ್ಷಣ. ಇವೆಲ್ಲ ಕೂಡ ಟೆಸ್ಟೋಸ್ಟಿರೋನ್ ಸಂಬಂಧಪಟ್ಟಿದ್ದು. ಜೊತೆಗೆ ಈ ಟೆಸ್ಟಿಕಲ್ಸ್ ಅಂತ ಕರೆದ ವೃಷಣದಲ್ಲಿ ವೀರ್ಯಾಣುಗಳು, ಗಂಡು ಲಿಂಗಾಣುಗಳು ಉತ್ಪತ್ತಿ ಆಗೋ ಸಂದರ್ಭನೇ 13 ವರ್ಷ ನಂತರ. ಹಾಗಾದ್ರೆ ಇವೆಲ್ಲ ಕೂಡ ಹಾರ್ಮೋನ್ ಸಹಭಾಗಿತ್ವ ನಿಯಂತ್ರಣ ಒಪ್ಕೋಬೋದಂದ್ರೆ ನಿಯಂತ್ರಣ ಸಹಭಾಗಿತ್ವ ಬರೇ ನಮ್ಮಲ್ಲಿ ನರಮಂಡಲ ಒಂದೇ ಅಲ್ಲ, ಅಂತಃಸ್ರಾವ ಗ್ರಂಥಿಗಳು ಕೂಡ ಕೆಲಸ ಮಾಡ್ತವೆ ಅನ್ನೋದನ್ನ ಇದನ್ನ ಕಲ್ತ್ಕೋಬಹುದು, ತಿಳ್ಕೊಬಹುದು. ಹಾಗೆ ಹೆಣ್ಮಕ್ಳಲ್ಲಿ ಬಾಲಕಿದ್ದಳು ಸ್ತ್ರೀ ಆಗ್ಬೇಕಾದ್ರೆ ಒಂದು ವಯಸ್ಸಿದೆ 13 ವರ್ಷಕ್ಕೆ. ನಮಗೆ ಜನ ಗೊತ್ತು, ನಿಮ್ಮ ಋತುಚಕ್ರ ಹೇಗಾಗುತ್ತೆ, ಋತುಮತಿಗಳು ಹಾಕ್ತಾರೆ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ಬಾಲಕಿ 13 ವರ್ಷಕ್ಕೆ ಬಂದಾಗ ಅವಳಲ್ಲಿರುವಂತಹ ಹಾರ್ಮೋನ್ ಉತ್ಪತ್ತಿ ಆಗದ ಹೆಸರು ಇಸ್ಟ್ರೋಜನ್. ಹೇಳ್ತಿದ್ದಕ್ಕೆ ನಾವು ಇಸ್ಟ್ರೋಜನ್ ಅಂತ ಕರಿತೀವಿ. ಇಸ್ಟ್ರೋಜನ್ ಎಲ್ಲ ಉತ್ಪತ್ತಿ ಆಗುತ್ತೆ ಅಂಡಾಶಯಗಳಲ್ಲಿ, ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಓವರೀಸ್ ಅಂತ ಕರಿತೀವಿ. ಒಂದು ಜೊತೆ ಓವರಿಸ್ ಅಥವಾ ಒಂದು ಜೊತೆ ಅಂಡಾಶಯಗಳಿದಾವೆ. ಇಸ್ಟ್ರೋಜನ್ ಉತ್ಪತ್ತಿ ಆಗುತ್ತೆ ಹಾರ್ಮೋನು 13 ವರ್ಷಕ್ಕೆ ಬಂದಾಗ. ಆಗ ಅವಳಲ್ಲಿ ಆಗೋ ಬದಲಾವಣೆಗಳು ಏನ್ ಮಾಡ್ತವೆ? ಹಾಗಾಗದೆ ಬದಲಾವಣೆಗಳಲ್ಲಿ ಬರೋದು ಸ್ತನಗಳ ಗಾತ್ರ ಹಿಗ್ಗುವಿಕೆ ಆಗಿರ್ಬೋದು, ಋತುಚಕ್ರ ಪ್ರಾರಂಭ ಆಗೋದಾಗಿರ್ಬೋದು, ಋತುಮತಿ ಆಗ್ಬಿಟ್ಟು ಋತುಚಕ್ರ 28 ದಿನಗಳಿಗೆ ಒಂದು ಅಂಡಾಣು ಅಥವಾ ಮೊಟ್ಟೆ ತನ್ನ ಅಂಡಾಶಯದ ಮೂಲಕ ಹೊರಗಡೆ ಬಂದ ಋತುಚಕ್ರ ಅಂತ ಕರಿತೀವಿ, ಅಥವಾ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಕರಿತೀವಿ. ಆಮೇಲೆ ಗರ್ಭಾಶಯ ಅಥವಾ ಗರ್ಭಕೋಶ ಅಂತ ಕರಿತೀವಲ್ಲ, ಯುಟರಸ್ನ, ಅದು ಡೆವಲಪ್ಮೆಂಟ್ ಆಗುವಂಥದ್ದಾಗಿರ್ಬೋದು. ಇವೆಲ್ಲ ಕೂಡ ಬದಲಾವಣೆಗಳು, ವಾಯ್ಸಲ್ಲಿ ಬದಲಾವಣೆ ಆಗಿರ್ಬೋದು. ಇವೆಲ್ಲ ಕೂಡ ಹೆಣ್ಣಿಗೆ ಸಂಬಂಧಪಟ್ಟಂತ ಕೆಲವೊಂದು ಲಕ್ಷಣಗಳನ್ನು ನಾವು ಹೇಳ್ಬೋದು. ಇದ್ರ ಪಟ್ಟಿ ಮಾಡಿಟ್ಕೊಳ್ಳಿ. ನನ್ನ ಕೇಳಿದೆ ನಿಮಗೆ, ಇಲ್ಲಿ ಹೆಂಗೆ ಸಸ್ಯ ಹಾರ್ಮೋನ್ಗಳು ಪಟ್ಟಿ ಮಾಡ್ಕೊಂಡ್ರೋ, ಪ್ರಾಣಿ ಹಾರ್ಮೋನ್ಗಳು ಹಾಗೇ ಪಟ್ಟಿ ಮಾಡಿಕೊಂಡು 3 ಭಾಗ ಮಾಡ್ಕೋಬೇಕು. ಅಂತಃಸ್ರಾವಕ ಗ್ರಂಥಿಗಳ ಹೆಸರು, ಉತ್ಪತ್ತಿಯಾಗುವ ಹಾರ್ಮೋನ್ಗಳು, ಕಾರ್ಯವಿಧಾನ, ಕಾರ್ಯಚಟುವಟಿಕೆ ಮಾಡ್ಕೊಂಡ್ಬಿಟ್ರೆ ಅದರಲ್ಲಿ ಯಾವ್ದು ಬೇಕಾದ್ರೆ ಪ್ರಶ್ನೆ ಕೇಳಿದ್ರೆ ನೀವು ಆರಾಮ್ಸೆ ಬರಿಬೇಕು. ಇದು ಪ್ರಮುಖವಾಗಿ ಈ ಚಾಪ್ಟರ್ ಬರುವಂತಹ ಮುಖ್ಯವಾದ ಅಂಶಗಳು. ಇನ್ನು ಈ ಚಾಪ್ಟರ್ ಕೆಲವು ಪ್ರಶ್ನೆಗಳು ಬಂದವು ಸರ್. ಈ ಪ್ರಶ್ನೆಗಳು ಹೇಗಿರ್ತವೆ ಅನ್ನೋದಕ್ಕೆ ಒಂದೆರಡು ಅನ್ವಯಿಕ ಪ್ರಶ್ನೆಗಳು ಕೇಳ್ಬಿಟ್ರೆ ನಾನು ಅನ್ವಯಿಕ ಪ್ರಶ್ನೆಗಳು ಸರ್ ಹೇಳ್ತೀನಿ. ನಾನು ಈ ಚಾಪ್ಟರ್ ಅನ್ವಯಿಕ ಪ್ರಶ್ನೆಗಳು ಬಂದಿದ್ದಾವೆ. ಹೇಗೆ ಬರ್ತವೆ ಪ್ರಶ್ನೆಗಳು ಬರಲ್ಲ, ಬೇರೆ ಬೇರೆ ಬರ್ತವೆ. ಅನ್ವಯಿಕ ಪ್ರಶ್ನೆಗಳು ಹೇಗೆ ಬರ್ತವೆ ಅನ್ನೋದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಒಬ್ಬ ವಿದ್ಯಾರ್ಥಿ ತನ್ನ ಹೃದಯ ಬಡಿತವನ್ನು ಗಮನಿಸಿ ಅದರ ಕಾರ್ಯವನ್ನು ಅನೈಚ್ಛಿಕ ಅಥವಾ ಐಚ್ಛಿಕ ಅದು ಹೇಗೆ ಸಮರ್ಥಿಸ್ತಾನೆ? ಈಗ ಹೃದಯದ ಬಡಿತ ಐಚ್ಛಿಕನು ಅನೈಚ್ಛಿಕ ತಿಳ್ಕೋಬೇಕು. ಕೆಲವೊಂದು ಭಾಗಗಳು ನಮಗೆ ಐಚ್ಛಿಕ ಕ್ರಿಯೆಗಳಿದಾವೆ. ಹೃದಯ ನಾವು ಹೇಳ್ದಂಗೆ ಕೇಳಲ್ಲ. ಯಾವ ಐಚ್ಛಿಕ ಕ್ರಿಯೆ ಯಾವ ಅನೈಚ್ಛಿಕ ಚೆನ್ನಾಗಿ ಗೊತ್ತಿರಬೇಕು. ಐಚ್ಛಿಕೆನು ಇಚ್ಛೆಗೆ ಒಳಪಟ್ಟು ಮಾಡುವ ಕ್ರಿಯೆಗಳೆಲ್ಲ ಇಚ್ಛೆಗೆ, ಅವು ಐಚ್ಛಿಕ. ಅನೈಚ್ಛಿಕ ನೀವ್ ಹೇಳ್ದಂಗೆ ಕೇಳಲ್ಲ. ಹೃದಯ ಬಡಿದ ನೀವ್ ಹೇಳ್ದಂಗೆ ಕೇಳಲ್ಲ. ಅಪ್ಪ ನಿಲ್ಸಪ್ಪ 10 ನಿಮಿಷ ನಿಲ್ಸಲ್ಲ, ಅದು ಕೆಲಸ ಮಾಡ್ತಾನೆ ಇದೆ. ಊಟದಾಗ 1000 ಕೆಲಸ ಮಾಡ್ಲೇಬೇಕು, ಅದು ಅನೈಚ್ಛಿಕ ಕ್ರಿಯೆ. ಮೂತ ಜನಕಾಂಗ ಅದು ಕೆಲಸ ಮಾಡ್ತಾ ಇದೆ. ಜಠರದ ಒಳಗ ಅಂಗಾಂಗಗಳು ಎಲ್ಲ ಕೆಲಸ ಮಾಡ್ತಾ ಇದೆ. ನಾವು ಕೈಗಳು ಅಂತೀವಲ್ಲ, ಈಗ ಐಚ್ಛಿಕ ನಿಂಗಂದ್ರೆ ಕೈ ಬೇಕಾದ್ರೆ ಬೇಡ್ತೀರಪ್ಪ. ಅದಕ್ಕೆ ಒಳಗಿನ ಅಂಗಾಂಗಗಳೆಲ್ಲ ಅನೈಚ್ಛಿಕ ಕ್ರಿಯೆಗಳಾಗ್ತವೆ. ಐಚ್ಛಿಕ ಕ್ರಿಯೆಗಳು ನಾವು ಎಕ್ಸರ್ಸೈಸ್ ಮಾಡ್ತಿದ್ವಲ್ಲ, ಅವು ಐಚ್ಛಿಕ ಕ್ರಿಯೆಗೆ ಅನಿಸ್ತವೆ. ಇಲ್ಲಿ ಪ್ರಶ್ನೆ ಕೇಳೋದು, ವಿದ್ಯಾರ್ಥಿಯು ತನ್ನ ಹೃದಯ ಬಡಿತವನ್ನು ಗಮನಿಸಿ ಅದರ ಕಾರ್ಯವನ್ನು ಅನೈಚ್ಛಿಕ ಅಥವಾ ಐಚ್ಛಿಕ ಹೇಗೆ ಸಮರ್ಥಿಸ್ತಾನೆ? ಇಷ್ಟೇ, ಹೃದಯದ ಕಾರ್ಯ ನಮ್ಮ ನಿಯಂತ್ರಣದಲ್ಲಿರುವುದಿಲ್ಲ, ಆದ್ದರಿಂದ ಅಂತ ಕರಿತೀವಿ ಅನೈಚ್ಛಿಕ ಕ್ರಿಯೆ. ಹಿಂಗ ಅರ್ಥ ಮಾಡ್ಕೋಬೇಕು ನಾವು. ಶ್ವಾಸಕೋಶದಾಗಿರ್ಬೋದು, ಜಠರದಾಗಿರ್ಬೋದು, ಮೂತ ಜನಕಾಂಗದಲ್ಲಾಗಿರ್ಬೋದು, ಮಿದುಳಿರುವ ಕಾರ್ಯಗಳೆಲ್ಲ ಕೂಡ ಅನೈಚ್ಛಿಕ ಕ್ರಿಯೆಗಳಾಗ್ತವೆ. ಸಣ್ಣ ಕಳೆದಾಗುವಂತ ಕೆಲಸ ಆಗಿರ್ಬೋದು. ನನ್ನ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ,
ಸೇವನೆ ಆಗುತ್ತೆ, ಜೀರ್ಣಕ್ರಿಯೆ ಆಗುತ್ತೆ, ಹೀರಿಕೆ ಆಗುತ್ತೆ, ಸ್ವಂಗೀಕರಣ ಆಗುತ್ತೆ ಅಂದಾಗ ಅವೆಲ್ಲ ಬೇರೆ 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 ಕ್ರಿಯೆಗಳು ನಡೀತಾ ಇರ್ತವೆ. ಹಾಗಾಗಿ ಅದೊಂದು ಹೇಳ್ಬೋದು. ಇಂಥವು ಒಂದು ಬರ್ತವೆ. ಇನ್ನೊಂದು ನೋಡಿ, ಬಹಳ ಚೆನ್ನಾಗಿ ಪ್ರಶ್ನೆ ಇದು. ರಾಮು ಎಂಬ ವಿದ್ಯಾರ್ಥಿ ರಸ್ತೆಯಲ್ಲಿ ಹೋಗುವಾಗ ಅವನು ಎದುರಿನಿಂದ ಒಂದು ನಾಯಿಯು ಅವನ ಬಳಿ ಬರುತ್ತಿರುವುದನ್ನು ಕಂಡು ಅವನು ಭಯದಿಂದ ವೇಗವಾಗಿ ಓಡಿ ಹೋಗುತ್ತಾನೆ. ಇಂತಹ ತುರ್ತು ಸಂದರ್ಭದಲ್ಲಿ ಸಹಕರಿಸುವ ಹಾರ್ಮೋನ್ ಯಾವುದು ಅಂತ ಹೇಳ್ಬಿಡ್ತಾನೆ. ಯಾವಾಗ ಹೇಳಿದೆ, ಭಯ, ಕೋಪ ಅಥವಾ ಆವೇಗ ಇವೆಲ್ಲ ಯಾವಾಗತ್ತೆ, ನಮ್ಮ ಇನ್ನೊಂದು ನೋಡಿದಾಗ, ಹಾವು ನೋಡಿದಾಗ, ನಾಯಿ ಅಟ್ಟಿಸ್ಕೊಂಡು ಬಂದಾಗ ಈ ತರ ಗಾಬರಿ ಆಗುತ್ತಲ್ಲ, ಅವಾಗ ನಮ್ಮ ದೇಹದಲ್ಲಿ ಅಡ್ರಿನಲ್ ಗ್ರಂಥಿ ಇದೆಯಲ್ಲ, ಅಲ್ಲಿ ಉತ್ಪತ್ತಿಯಾಗೋ ಅಡ್ರಿನಲ್ ಹಾರ್ಮೋನ್ ಏನ್ ಮಾಡುತ್ತೆ, ನಮಗೆ ಆ ತರ ಒಂದು ಸಂವೇದನೆ ಕೊಡುತ್ತೆ. ಆವಾಗ ನಮಗೆ ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಉಸಿರು ಸಿಕ್ಕದಂಗಾಗುತ್ತೆ, ಇವೆಲ್ಲ ಆಗೋದು ಅದರಿಂದ. ಅದಕ್ಕೆ ಈ ತರದ ಒಂದು ಅನೇಕ ಪ್ರಶ್ನೆಗಳಿದಾವಲ್ಲ, ಬಹಳ ಉಪಯೋಗ ಆಗ್ತವೆ. ಈಗ ನಾವು ಅನುಮಸ್ತಿಷ್ಕದ ಬಗ್ಗೆ ನಾವು ಬಹಳ ಸರಿ ಹೇಳ್ತಾ ಇದ್ವಿ. ಏನಂತ ಅನುಮಸ್ತಿಷ್ಕದ ಕೆಲಸ ಅಂದ್ರೆ ನಮ್ಮ ನೇರವಾದ ಭಂಗಿ, ಅದು ನಡೆದಾಡುವ ಭಂಗಿ ಆಗಿರ್ಬೋದು, ಬ್ಯಾಲೆನ್ಸಿಂಗ್ ಆಫ್ ಬಾಡಿ ಅಂತ ಸೆರೆಬೆಲಮದಲ್ಲಿ ನಮ್ಮ ದೇಹದ ಆ ಭಂಗಿಗಳು, ನಾವು ನಡೆಯೋ ರೀತಿ ನಡಿಬೇಕು ಸ್ಟ್ರೈಟ್ ಆಗಿ, ನಮ್ಮ ಎಲ್ಲವೂ ಕಂಟ್ರೋಲ್ ಮಾಡ್ತಿರೋ ಸೆರೆಬೆಲಮ್ ಅಂದ್ರೆ ಅನುಮಸ್ತಿಷ್ಕ ಕಂಟ್ರೋಲ್ ಮಾಡುತ್ತೆ ನಮ್ಮ ಮೆದುಳಲ್ಲಿ. ಅದನ್ನು ಪ್ರಶ್ನೆ ಬಂದಿದೆ, ಬಹಳ ಚೆನ್ನಾಗಿದೆ. ಒಬ್ಬ ಮದ್ಯಪಾನ ಸೇವಿಸಿದ ವ್ಯಕ್ತಿಯ ನಡಿಗೆಯಲ್ಲಿ ವ್ಯತ್ಯಾಸವನ್ನು ಗಮನಿಸಿ. ನೋಡ್ತಾ ಇರ್ತೀರ ನೀವು, ಎಷ್ಟೋ ಜನ ಕುಡಿದ ವ್ಯಕ್ತಿಗಳು ರೋಡಲ್ಲಿ ಹೋಗ್ಬೇಕಾರೆ ಆ ಕಡೆ ಈ ಕಡೆ ಹೋಗ್ತಾ ಇದಾರೆ, ಇಂಬ್ಯಾಲೆನ್ಸ್ ಮಾಡ್ತಾ ಇರಲ್ಲ. ಈಗ ಅದ್ರ ಮೇಲೆ ಪ್ರಶ್ನೆ ಕೇಳಿದ್ರೆ, ರಾಮ ಎಂಬ 10ನೇ ತರಗತಿ ವಿದ್ಯಾರ್ಥಿ ತನ್ನ ತಮ್ಮನಾದ ಶ್ಯಾಮನಿಗೆ ಹೇಳ್ತಾನಂತೆ, ಮದ್ಯಪಾನ ಸೇವಿಸಿದ ವ್ಯಕ್ತಿಯ ತೂರಾಡುವಿಕೆಯ ಕಾರಣವೇನೆಂದು ಹೇಳಬಹುದು. ಅವನ ತಮ್ಮನ ಕೇಳ್ತೀನಿ, ಯಾಕೆ ಓಡಾಡ್ತಾನೆ ಅಂತ ಕೇಳಿದಾಗ ಅವ್ನು ಯೋಚನೆ ಮಾಡ್ತಾನೆ, ಯಾಕೆ ಹಿಂಗೆ ಓಡಾಡ್ತಾನೆ ಅವನು. ಇವಾಗ ನಾವು ವಿಜ್ಞಾನ ಶಿಕ್ಷಕರಾಗಿ ನಾವು ನಿಮಗೆ ಮಕ್ಕಳಿಗೆ ಹೇಳ್ಕೊಟ್ಟಿದ್ದು ಸ್ಕೂಲಲ್ಲಿ ಅಲ್ವಾ, ನೀವು ವಿಜ್ಞಾನ ವಿದ್ಯಾರ್ಥಿ ಆಗಿರೋದ್ರಿಂದ ನೀವು ಯೋಚನೆ ಮಾಡಬೇಕು. ನಮ್ಮ ದೇಹದಲ್ಲಿರುವಂತಹ ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಮೆಡುಲ ಮತ್ತೆ ಇನ್ನೊಂದು ಪಾನ್ಸ್ ಇದಾವಲ್ಲ, ಅವೆಲ್ಲ ಕಾರ್ಯಗಳು ಕಲ್ತಿರ್ತಿರಲ್ಲ. ಇದ್ರ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಅನುಮಸ್ತಿಷ್ಕ ಮುಖ್ಯವಾಗಿ ನಮ್ಮ ದೇಹದ ಸಮತೋಲನವನ್ನು ಕಾಪಾಡುತ್ತೆ. ನೀನು ಸರಿಯಾಗಿ ನಡ್ಕೊಂಡು ಹೋಗ್ತಿದ್ದೆ, ನಿನಗೇನು ಸಮಸ್ಯೆ ಇಲ್ಲ ಅಂತ. ಕುಡಿದ ವ್ಯಕ್ತಿ ಆ ಕಡೆಗೆ ನೋಡ್ತಾರೆ ಅಂದ್ರೆ ಏನರ್ಥ, ನರಗಳ ಮೇಲೆ ಎಫೆಕ್ಟ್ ಆಗಿದೆ, ಇಂಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಉತ್ತರ ಇಷ್ಟೇನೆ, ಮಿದುಳಿನಲ್ಲಿರುವ ಅನುಮಸ್ತಿಷ್ಕ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದಿಲ್ಲ ಅಂತ ಬರಬಹುದಾಯ್ತು. ನೋಡಿ, ಈ ಎಷ್ಟು ಚೆನ್ನಾಗಿ ಪ್ರಶ್ನೆಗಳು 2-3 ವಾಕ್ಯದಲ್ಲಿ ಬರಲಿ, ಉತ್ತರ ಮಾತ್ರ ಬಹಳ ಸರಳವಾಗಿರ್ತವೆ. ಅದ್ರ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಟು ಓದ್ರಿ. ಇದು ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೆ ಸಂಬಂಧಪಟ್ಟಂತ ನಾನು ಬ್ರೀಫ್ ಆಗಿ ಅದು ಕಲಿಕಾಂಶಗಳೇನಿತ್ತು, ಅದು ಪರಿಕಲ್ಪನೆಗಳಿತ್ತೆ, ಅದು ಎಷ್ಟು ಓದ್ಕೋಬೇಕು, ಎಕ್ಸಾಮ್ ರಿಲೇಟೆಡ್ ಎಷ್ಟು ಅಂತ ನಾನು ಸ್ವಲ್ಪ ವಿವರ ಸ್ವಲ್ಪ ಹೇಳ್ಕೊಂಡ್ ಬಂದೀನಿ ಇವಾಗ. ಇನ್ನ ಮುಂದಿನ ಅಧ್ಯಾಯ ಇನ್ನೊಂದಿದೆ, ಬಹಳ ಚೆನ್ನಾಗಿರೋ ಅಧ್ಯಾಯ, ಅದನ್ನು ಚೆನ್ನಾಗಿ ಗೊತ್ತಿದೆ. ಯಾವ್ದಪ್ಪ ಅಂದ್ರೆ 7ನೇ ಅಧ್ಯಾಯ. ಅದು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅಂತಿದೆ. ಆ ಚಾಪ್ಟರ್ಲಿ ಹೆಚ್ಚಾಗಿ ಮತ್ತೆ 7 ಮಾರ್ಕ್ಸಿಗೆ ಕೇಳ್ತಾರೆ, ಒಂದ್ಸರಿ 6 ಮಾರ್ಕ್ಸಿಗೂ ಕೇಳಿದ್ರು. ಮೊನ್ನೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1ರಲ್ಲಿ 6 ಮಾರ್ಕ್ಸಿಗೆ ಕೇಳಿದರೆ, SSLC ಬೋರ್ಡ್ ಬಿಟ್ಟಿರೋದು, ಇನ್ನೊಂದು 7 ಮಾರ್ಕ್ಸ್ ಕೇಳ್ತಾರೆ. 6 ಅಥವಾ 7 ಬರ್ಬೋದು. ಅಲ್ಲಿ ಒಂದು ಚಿತ್ರ ಬಂದೇ ಬರುತ್ತೆ ನಿಮಗೆ. ಈ ಚಾಪ್ಟರ್ ಅದೊಂದು ಚಿತ್ರ, ಅದೊಂದು ಚಿತ್ರ ಚೆನ್ನಾಗಿ ಕಲ್ತ್ಕೋಬೇಕಾದ್ರೆ, ಮುಖ್ಯವಾಗಿ ಕಲಿಬೇಕಾದ್ರೆ. ಪರಾಗ ರೇಣುವಿನ ಮೇಲೆ ನೀವು ಪರಾಗ ರೇಣು ಮೊಳಕೆ ಒಳಿಯೋದು ಹೇಗೆ ಅಂತ ಶಲಾಕಾಗ್ರದ ಮೇಲೆ ಪರಾಗ ರೇಣುವಿನ ಮೊಳೆಯುವಿಕೆ ಚಿತ್ರ, ಅದು ಬಹಳ ಚೆನ್ನಾಗಿರೋ ಹೂವಿನ ಚಿತ್ರ ತೆಗೆದಾಕ್ಬಿಟ್ರು. ಇಲ್ಲ ಇವಾಗ ಹೂವಿನ ಚಿತ್ರ ಮೊದಲು 1 ಅಂಕ 2 ಅಂಕ ಕೊಡ್ತಾ ಇದ್ರು, ಇವಾಗ ಹೂವಿನ ಚಿತ್ರ ಇಲ್ಲ ನಿಮಗೆ. ಅದಕ್ಕೆ ಹೇಳಿದೆ ನಿಮಗೆ, ಆ ಚಿತ್ರ 3 ಅಂಕಕ್ಕೆ ಕೇಳಿದ್ರೆ 6 ಮಾರ್ಕ್ಸ್, ಆ ಚಿತ್ರ 4 ಅಂಕಕ್ಕೆ ಕೇಳಿದ್ರೆ 7 ಮಾರ್ಕ್ಸ್ ಆಗ್ಬಿಡುತ್ತೆ. ಸೇಮ್ ಮತ್ತೆ ಪುನಃ 2 ಅಂಕದ ಒಂದು ಪ್ರಶ್ನೆ, ಮತ್ತೆ ಒಂದು MCQ ಅಥವಾ ಒಂದು VSA ಹಿಂಗಿರುತ್ತೆ. ಒಟ್ಟು ಅದಕ್ಕೂ ಕೂಡ 7 ಅಥವಾ 6 ಮಾರ್ಕ್ಸ್ ಇರುತ್ತೆ. 3 ಮಾರ್ಕ್ಸ್ ಚಿತ್ರ ಕೇಳಿದ್ರೆ ನಾವು ಹೇಳಿದ್ವಲ್ಲ ಈಗ, ಶಲಾಕಾಗ್ರದ ಮೇಲೆ ಪರಾಗ ರೇಣುವಿನ ಮೊಳೆಯುವಿಕೆ ಅಂದ್ರೆ ಅರ್ಥ ಇಷ್ಟೇ ಬೇರೆ. ದಟ್ ಈಸ್ ದ ಪೋಲನ್ ಗ್ರೈನ್ಸ್ ಆನ್ ಸ್ಟಿಗ್ಮಾ. ಸ್ಟಿಗ್ಮಾದಲ್ಲಿರೋ ಪೋಲನ್ ಟ್ಯೂಬ್ ಮೇಲೆ ಹೆಂಗ್ ಫಾರ್ಮ್ ಆಗುತ್ತೆ ಅನ್ನೋ ಡಯಾಗ್ರಾಮ್ ಇದೆ, ಬಹಳ ಚೆನ್ನಾಗಿ ಅದು ಬರೆದು ಕಲ್ತ್ಕೊಳ್ಳಿ. ಅದ್ಮೇಲೆ 2 ನಾನು ಹೇಳಿದೆ ಡಯಾಗ್ರಾಮು. ಆ ಚಾಪ್ಟರ್ 1 ಡಯಾಗ್ರಾಮು ಹ್ಯೂಮನ್ ಬ್ರೈನ್, ಈ ಚಾಪ್ಟರ್ 1 ಡಯಾಗ್ರಾಮ್ ಹೇಳಿದೆ ನಿಮಗೆ. ಮಾನವನ ಮಿದುಳು ಹೆಂಗ್ ಕಲ್ತ್ರು, ಇಲ್ಲಿ ಇವಾಗ ಶಲಾಕಾಗ್ರದ ಪರಾಗ ರೇಣುವಿನ ಮೊಳೆಯುವಿಕೆ ಕಲ್ತ್ಬಿಟ್ರೆ 4 ಮಾರ್ಕ್ಸ್ ಕೊಡ್ಲಿ ಆರಾಮ್ಸೆ ಬರ್ಬಿಡ್ಬೋದು. 2 ಅಂಕದ 1 ಅಂಕದ ಪ್ರಶ್ನೆಗಳು ಬರ್ತವೆ. ಈ ಚಾಪ್ಟರ್ ಮುಖ್ಯ ಏನು ಅಂಶಗಳಿದಾವೆ ತಿಳ್ಕೊಬೇಕು. ಬಹಳ ಚೆನ್ನಾಗಿರೋ ಚಾಪ್ಟರ್ ಇದು, ಇಂಟ್ರೆಸ್ಟಿಂಗ್ ಇದೆ. ಸಂತಾನೋತ್ಪತ್ತಿ ಏನು ಅದ್ರ ಬಗ್ಗೆ ತಿಳ್ಕೊಬೇಕು. ಸಂತಾನೋತ್ಪತ್ತಿ ಯಾಕೆ ಮಾಡ್ತಾರೆ ಜೀವಿಗಳು, ತಮ್ಮ ಪೀಳಿಗೆಯನ್ನು ಮುಂದುವರ್ಸಕ್ ಮಾಡ್ತಾರೆ. ಹಾಗಿದ್ಮೇಲೆ ಸಂತಾನೋತ್ಪತ್ತಿ ವಿಧಿಗಳು ಯಾವಂದ್ರೆ 2 ಮುಖ್ಯ ವಿಧಿಗಳು. ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಅಲೈಂಗಿಕ ಸಂತಾನೋತ್ಪತ್ತಿ ಯಾವ ಸಣ್ಣ ಜೀವಿಗಳಲ್ಲಿ, ಸರಳ ಜೀವಿಗಳಲ್ಲಿ ಆಗ್ತವೆ. ಅಮೀಬಾ ಆಗಿರ್ಬೋದು, ಇಂಗ್ಲಿಷ್ ಅಲ್ಲಿ ಸೆಕ್ಷುವಲ್ ಅಂದ್ರೆ ಲೈಂಗಿಕ, ಸೆಕ್ಷುವಲ್ ಅಂದ್ರೆ ನಾವು ಕರಿತಾ ಇದೀವಿ ಅಲೈಂಗಿಕ ರೀತಿ ಅಂತ ಕರಿತಿದ್ವಿ. ಈಗ ಅಮೀಬಾ ಆಗಿರ್ಬೋದು, ಯೂಗ್ಲಿನ ಆಗಿರ್ಬೋದು, ಪ್ಯಾರಾಮೆಸಿಮ್ ಎಲ್ಲ ಪ್ರೊಟೋಸೋಗಳಿದಲ್ಲ ಅವಾಗಿರ್ಬೋದು, ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಇವೆಲ್ಲ ಕೂಡ ಅಲೈಂಗಿಕ ರೀತಿ ಎಸೆಕ್ಷುವಲ್ ರಿಪ್ರೊಡಕ್ಷನ್ ನಡೀತಾ ಇರ್ತವೆ. ನಾವು ಅನ್ಕೊಂತೀವಿ ಈಗ ಮೇಲ್ ಅಮೀಬಾ ಫಿಮೇಲ್ ಅಮೀಬಾ ಇದೆಯಾ, ಗಂಡು ಹೆಣ್ಣು ಅಮೀಬಾಗಳಿಲ್ಲ, ಅಮೀಬಾ ಒಂದೇ. ಆದ್ರೆ ಅವೆಲ್ಲ ನಡೆಯೋದು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುವಂತದ್ದು. ಲೈಂಗಿಕ ಅವನ್ನ ತಿಳ್ಕೊಬೇಕಾಗತ್ತೆ ನಾವು. ಅಲೈಂಗಿಕ ರೀತಿ ಸಂತಾನೋತ್ಪತ್ತಿ ನಡಿಬೇಕಾದ್ರೆ ವಿಧಿಗಳಿದಾವೆ ಸರ್ ಅದರಲ್ಲಿ.
ವಿಧಗಳು ಹೇಳ್ಬೇಕಾದ್ರೆ ಮುಖ್ಯವಾಗಿ ಕಲ್ತ್ಕೋಬೇಕು. ಮುಖ್ಯವಾಗಿ ಕಲಿಬೇಕಾದ್ರೆ ಹೆಂಗ್ ಗೊತ್ತಾ, ವಿಧಗಳು ಯಾವುವು, ಉದಾಹರಣೆ ಏನು, ಇದನ್ನ ಕಲಿಬೇಕು ಈ ಎಕ್ಸಾಮ್ ಅಲ್ಲಿ ಮುಖ್ಯವಾಗಿ ನಾವು. ಯಾಕೆ ವಿಧಗಳನ್ನ ಹೇಳ್ತೀರಿ, ಒಂದೊಂದೇ ಜ್ಞಾಪಕ ಮಾಡ್ಕೊಂಡು ನೋಟ್ ಮಾಡ್ಕೊಳ್ಳಿ. ಒಂದೊಂದೇನೀಗ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಮೊದಲನೇ ವಿಧ ಗೊತ್ತು ನಿಮಗೆ, ಅದು ವಿಧಳನ. ವಿಧಳನಲ್ಲಿ 2 ತರ ಇದಾವೆ. ಒಂದು ದ್ವಿವಿಧಳನ್ನ, ಒಂದು ಬಹು ವಿಧಳನ ಅಂತ ಕರಿತೀವಿ. ಅಂದ್ರೆ ಫಿಷನ್ ಅಲ್ಲಿ ಬೈನರಿ ಫಿಷನ್, ಮಲ್ಟಿಪಲ್ ಫಿಷನ್ ಅಂತ ಕರಿತೀವಿ. ಒಂದು ಪೋಷಕ ಜೀವಿ 2 ಭಾಗ ಆಯ್ತು ಅಂದ್ರೆ ಅದು ನಾವು ದ್ವಿವಿಧಳನ. ಉದಾಹರಣೆ ಕೊಡಬಹುದು, ಅಮೀಬಾ, ಲಿಶ್ಮೇನಿಯಾ, ಬ್ಯಾಕ್ಟೀರಿಯಾ. ಈ 3 ಎಕ್ಸಾಂಪಲ್ ಕೊಡಬಹುದು ಬೈನರಿ ಫಿಷನ್ಗೆ. ಬಹುವಿಧಳನ ಅಂತಂದಾಗ ಏನು ಒಂದು ಜೀವಿ ಇರುತ್ತಲ್ಲ, ಬಹಳಷ್ಟು ಪ್ರಮಾಣದಲ್ಲಿ ತನ್ನ ಕೋಶಗಳನ್ನು ರೆಡಿ ಮಾಡಿಕೊಂಡು ಹೊರಗಡೆ ಕಳಿಸುತ್ತಲ್ಲ, ಅದು ಬಹುವಿಧಳನ ಕ್ರಿಯೆ. ಅದಕ್ಕೆ ಎಕ್ಸಾಂಪಲ್ ಪ್ಲಾಸ್ಮೋಡಿಯಂ. ಯಾವ್ದೊಂದು ಜ್ಞಾಪಕ ಬಿಟ್ಕೋಬಹುದು, ಮಲೇರಿಯಾ ರೋಗ ತರುವಂತ ರೋಗಾಣು ಹೆಸರೇ ಪ್ಲಾಸ್ಮೋಡಿಯಂ. ಹಾಗಾಗಿ ಪ್ಲಾಸ್ಮೋಡಿಯಂ ನಮ್ಮ ದೇಹದಲ್ಲಿ ಬಂದಾಗ ಬೇಗ 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 ರಿಪ್ರೊಡಕ್ಷನ್ ಆಗ್ಬಿಡುತ್ತೆ ಅಂತ 24 hours ಒಳಗೆ. ಯಾಕೆ ಮಲೇರಿಯಾ ರೋಗ ನಮಗೆ ತಕ್ಷಣ ಗೊತ್ತಾಗುತ್ತೆ, ಜ್ವರ ಬರೋದು, ಚಳಿ ಜ್ವರ ಬರೋದು, ಈ ಬಿಟ್ಬಿಟ್ಟು ಜ್ವರ ಯಾಕೆ ಬರುತ್ತೆ ಅಂದ್ರೆ ಪ್ಲಾಸ್ಮೋಡಿಯಂ ನಮ್ಮ ರಕ್ತದಲ್ಲಿ ಬೇಗ ಬೇಗ ಏನಾಗ್ತವೆ, ಜಾಸ್ತಿ ಆಗ್ತಾ 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 ಅದ್ರ ಸಂಖ್ಯೆ ಜಾಸ್ತಿ ಆಗುತ್ತೆ, ಆಗ ರೋಗ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಅಲ್ಲಿಗೆ ನಿಮಗೆ ಗೊತ್ತಾಯ್ತು ವಿಧಳನ ಒಂದನೇ ಒಂದು ವಿಧ, ಯಾವ್ದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಹೇಳೋಣ, ಇವಾಗ ತುಂಡರಿಕೆ ಅಂತ ಕರಿತೀವಿ ನಾವು, ಫ್ರಾಗ್ಮೆಂಟೇಶನ್ ಅಂತ ಹೇಳ್ತೀವಿ ನಾವು. ಈ ಫ್ರಾಗ್ಮೆಂಟೇಶನ್ ಆಗೋದು ಯಾವ್ದ್ರಲ್ಲಿ, ಸಸ್ಯಗಳೆಲ್ಲ ನೋಡಬಹುದು. ಅದರಲ್ಲಿ ಸ್ಪೈರೋಗೈರಾ ಎಕ್ಸಾಂಪಲ್ ಕೊಡೋಣ. ಅದು ಹಸಿರು ಪಾಚಿ ತನ್ನ ದೇಹವನ್ನ ಭಾಗ ಮಾಡ್ಕೊಳ್ಳುತ್ತೆ, ಒಂದೊಂದು ತುಂಡುಗಳನ್ನ ಮತ್ತೆ ಸಪರೇಟ್ ಮಾಡ್ಕೊಂಡು ಬೆಳೆಯುತ್ತೆ. ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಫ್ರಾಗ್ಮೆಂಟೇಶನ್, ಹೇಳ್ತೀವಿ ಫ್ರಾಗ್ಮೆಂಟೇಶನ್. ನೋಡಿ, ಯಾವತ್ತು ವಿಧ, ಆ ವಿಧಕ್ಕೆ ಸಂಬಂಧಪಟ್ಟ ಉದಾಹರಣೆ ಅವೇ ನೋಡ್ಕೋಬೇಕು ಮುಖ್ಯವಾಗಿ ನೀವು. ಇನ್ನೊಂದು ಇದೆ ನಮಗೆ ಪುನರುತ್ಪಾದನೆ ಅಂತಿದೆ. ಪುನರುತ್ಪಾದನೆ ರೀಜನರೇಷನ್ ಅಂತ ಕರಿತೀವಿ. ಉದಾಹರಣೆ ಕೊಡ್ಬೋದು, ಯಾವ್ದಪ್ಪ ಅಂದ್ರೆ ಚೆನ್ನಾಗಿ ಗೊತ್ತು, ಪ್ಲನೇರಿಯಾ. ಯಾವುದೋ ಪ್ಲನೇರಿಯಾದಲ್ಲಿ ಕೂಡ ಇಡೀ ದೇಹ ಏನಾಗುತ್ತೆ, ಚಪ್ಪಟೆ ಹುಳು, ಅದು ತನ್ನ ದೇಹವನ್ನು ಭಾಗ ಮಾಡ್ಕೊಳ್ಳುತ್ತೆ. ಒಂದೊಂದು ಭಾಗ ಕೂಡ ಪುನಃ ಹೊಸ ಜೀವಿಯಾಗಿ ರೂಪುಗೊಳ್ಳುತ್ತೆ. ಅದನ್ನ ನಾವು ಪ್ಲನೇರಿಯಾ ಅಂತ ಕರಿತೀವಿ. ಅದು ರೀಜನರೇಷನ್, ಪುನರುತ್ಪಾದನೆಯಲ್ಲಿ ನಾವು ಹೇಳ್ತೀವಿ. ಮತ್ತೆ ಹೊಸದಾಗಿ ಬೆಳೆಯುತ್ತೆ, ಹೊಸದಾಗಿ ಬೆಳೆಯುತ್ತೆ. ಮೊಗ್ಗುವಿಕೆ ಅಂತ ಒಂದಿದೆ ಸರ್. ಮೊಗ್ಗುವಿಕೆ ಅಂದ್ರೆ ಬಡ್ಡಿಂಗಿಗೆ 2 ಎಕ್ಸಾಂಪಲ್ ಕೊಡಬಹುದು. ಒಂದು ಈಸ್ಟು, ಇನ್ನೊಂದು ಯಾವ್ದಪ್ಪ ಅಂದ್ರೆ ಹೈಡ್ರಾ. ಈ 2 ಎಕ್ಸಾಂಪಲ್ ಕೊಟ್ಬಿಟ್ರೆ ನೀವು, ಮೊಗ್ಗುವಿಕೆ ತನ್ನ ದೇಹದ, ತಾಯಿಯ ದೇಹದ ಪೋಷಕ ಜೀವಿಯ ದೇಹದಲ್ಲಿ ಮೊಗ್ಗು ತರ ಹೊರಗಡೆ ಬರುತ್ತೆ. ಬೆಳೀತಾ 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 ಎಲ್ಲವನ್ನು ಭಾಗಗಳು ಮಾಡ್ಕೊಂಡು ಅದೇನ್ ಮಾಡುತ್ತೆ, ತನ್ನ ದೇಹದ ಪೋಷಕ ಜೀವಿಯಿಂದ ಸಪರೇಟ್ ಆಗುತ್ತೆ, ಮತ್ತೆ ಅದು ಬೆಳೀತಾ ಹೋಗುತ್ತೆ. ಇದು ಮೊಗ್ಗುವಿಕೆಗೆ ಸಂಬಂಧಪಟ್ಟಿದ್ದು ಬಡ್ಡಿಂಗ್ ಅಂತ ಕರಿತೀವಿ. ಇನ್ನು ಬೀಜಗಳ ಉತ್ಪಾದನೆ, ಸ್ಪೋರ್ ಫಾರ್ಮೇಶನ್ ಅಂತ ಕರಿತೀವಿ. ಬೀಜಗಳ ಉತ್ಪಾದನೆ ಏನಾಗ್ತವೆ ಅಂತಂದ್ರೆ ತನ್ನ ಬೀಜಗಳನ್ನು ಉತ್ಪತ್ತಿ ಮಾಡುತ್ತೆ. ಅದಕ್ಕೆ ನಾವು ಬ್ರೆಡ್ ಮೋಲ್ಡ್ ಅಂತ ಕರಿತೀವಿ, ರೈಸೋಪಸ್ ಅಂತ ಹೇಳ್ತೀವಿ. ಬ್ರೆಡ್ ಮೇಲೆಲ್ಲ ಬೂಸ್ಟ್ ಬರುತ್ತೆ. ಆ ಬೂಸ್ಟ್ ಬರೋ ಕಾರಣನೇ ಈ ರೈಸೋಪಸ್ ಅಂತ ಕಾಣುತ್ತೆ. ಇವೆಲ್ಲದ ಮೂಲಕ ಏನಾಗುತ್ತೆ, ಅಲ್ಲಿ ನಡೆಯುವಂತ ಕ್ರಿಯೆ ಅದಾಗುತ್ತೆ. ಅದೊಂದು ಫಂಗೈ ಅಷ್ಟೇ, ಅದು ಫಂಗೈ. ಇನ್ನು ಕೊನೆಯದು ಕಾಯ್ದೆ ಸಂತಾನೋತ್ಪತ್ತಿ ಅಂತಿದೆ. ಕಾಯ್ದೆ ಸಂತಾನೋತ್ಪತ್ತಿ ಅಂದ್ರೆ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ಅದರಲ್ಲಿ ಈ ನಾವು ಯಾವುದೇ ಕಾರಣಕ್ಕೂ ಒಂದು ಕಾಂಡವನ್ನು, ನಿಮ್ಮ ಮನೆ ಮುಂದೆ ರೋಸ್ ಇರುತ್ತಪ್ಪ, ಕಟಿಂಗ್ ತಗೊಂಡು ಹಾಕ್ತೀವಿ ನಾವು. ಅಲ್ಲಿ ಯಾವುದೇ ತರ ಗಂಡು ಹೆಣ್ಣು ಏನೂ ಇಲ್ಲ, ಅಲ್ಲಿ ಒಂದು ಕಾಂಡ ಹೊಸದಾಗಿ ಬೆಳೆಯುತ್ತೆ. ಒಂದು ಬೆಳ್ಳಿ ಅದರದ್ದು ಬಳ್ಳಿ ತರ್ತೀವಿ ನಾವು, ಯಾವ್ದು ಈಗ ಮಲ್ಲಿಗೆ ಬಳ್ಳಿ ತಗೊಂಡು ಕಟ್ತೀವಿ, ಸೊ ಮಣ್ಣಲ್ಲಿ ಇಡ್ತೀವಿ ನಾವು. ಅಥವಾ ಗುಲಾಬಿ ದಾಸವಾಳ ತರ್ತೀವಿ ನಾವು, ಅಥವಾ ದಾಸವಾಳದ ಗುಲಾಬಿ ಹಣ್ಣು ತರ್ತೀವಿ ನಾವು. ದಾಸವಾಳದ ಮನೇಲಿ ಕಟಿಂಗ್ ತಗೊಂಡು ಇಡ್ತೀವಿ. ಇವೆಲ್ಲ ಕೂಡ ಕಾಯ್ದೆ ಸಂತಾನೋತ್ಪತ್ತಿ. ನಿಮ್ಮ ಮನೆಗಳಲ್ಲಿ ನೋಡಿ ಆಲೂಗಡ್ಡೆ ಮೊಳಕೆ ಬಂದಿರುತ್ತೆ, ಅಥವಾ ಸ್ವೀಟ್ ಪೊಟ್ಯಾಟೊ ಅಂದ್ರೆ ನಾವು ಗೆಣಸು ನೋಡಿ ಗೊತ್ತಾಗುತ್ತೆ, ಅಥವಾ ನಿಮಗೆ ಶುಂಠಿ ಅದು ನೋಡಿ ಗೊತ್ತಾಗುತ್ತೆ. ಇದೆಲ್ಲ ಮಣ್ಣೊಳಗೆ ಆಗ್ತಾ ಬರ್ತಾ ಬೆಳೀತಾನೆ. ಇವೆಲ್ಲ ಕೂಡ ಕಾಯ್ದೆ ಸಂತಾನೋತ್ಪತ್ತಿ. ಒಂದು ಫ್ರೀಕ್ವೆಂಟ್ ಕ್ವಶನ್ ಕೇಳಿದರೆ, ಎಲೆಗಳಲ್ಲಿರುವ ಯಾವ್ದು ಎಕ್ಸಾಂಪಲ್ ಕೊಡಿ ಅಂದ್ರೆ ಎಲೆಗಳಿಗೆ ಸಂಬಂಧಪಟ್ಟ ಬ್ರಯೋಫೈಲಮ್, ಬ್ರಯೋಫೈಲಮ್ ಕಾಯ್ದೆ ಸಂತಾನೋತ್ಪತ್ತಿ. ಮನೆಗಳಲ್ಲಿ ಹಾಕ್ತಾರೆ. ಇದಿಷ್ಟು ಅಲೈಂಗಿಕ ಸಂತಾನೋತ್ಪತ್ತಿ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿ ಬಂದಾಗ ನಾವು ಸಸ್ಯಗಳಲ್ಲಿ ಹೇಗಾಗುತ್ತೆ, ಪ್ರಾಣಿಗಳಲ್ಲಿ ತಿಳ್ಕೊಬೇಕು ಅಷ್ಟೇ. ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಆಗಬೇಕಾದ್ರೆ ಮುಖ್ಯವಾಗಿ ನಮಗೆ 2 ತರ ಹೂಗಳಿದಾವೆ, ನೀವು ಚೆನ್ನಾಗಿ ಗೊತ್ತಿರಬೇಕು. ಯೂನಿಸೆಕ್ಷುಯಲ್ ಮತ್ತೆ ಬೈಸೆಕ್ಷುಯಲ್ ಅಂತ ಕರಿತೀವಿ. ಅಂದ್ರೆ ಲಿಂಗಗಳನ್ನು ಹೊಂದುವ ಏಕಲಿಂಗಿಗಳು, ದ್ವಿಲಿಂಗಿಗಳು. ಏಕಲಿಂಗಿಗಳಿಗೆ ಎಕ್ಸಾಂಪಲ್ ಕೊಡ್ರಪ್ಪ ಅಂತ ನೀವು ಗೊತ್ತಿರಬೇಕು. ವಾಟರ್ ಮಿಲನ್ ಅಂದ್ರೆ ನಾವು ಈ ಕಲ್ಲಂಗಡಿ ಹಣ್ಣಾಗಿರ್ಬೋದು, ಪಪ್ಪಾಯ, ಅವೆರಡು ಅಷ್ಟೇನೆ. ದ್ವಿಲಿಂಗಿಗಳು ಯಾವ ಹೂ ಅಂತ ಕರೆದ್ರೆ ನಾವು ಈ ಹೂ ಬಿಡೋದೆಲ್ಲ ನೀವು ನೋಡಬಹುದು. ಇವಾಗ ಮನೆ ಮುಂದಿರುವಂತ ದಾಸವಾಳ ದ್ವಿಲಿಂಗಿ, ಅದು ಯಾಕೆಂದ್ರೆ 2 ಇರುತ್ತೆ. ಮಾವು ಮತ್ತು ಬೇವು ಎಲ್ಲ ಕೂಡ ಹೇಳ್ಬೋದು, ಇದು ಕೂಡ ದ್ವಿಲಿಂಗಿಗೆ ಸಂಬಂಧಪಟ್ಟಂತೆ. ಇವನ್ನ ನಾವು ಸಸ್ಯಗಳು ಕರಿತೀವಿ. ಸಸ್ಯಗಳು ಯಾವ ಭಾಗ ಹಣ್ಣಾಗುತ್ತೆ, ಯಾವ ಭಾಗ ಬೀಜಗಳಾಗ್ತವೆ ಅನ್ನೋ ಪ್ರಶ್ನೆಗಳು ಕೇಳಿದರೆ ಅದನ್ನ ಚೆನ್ನಾಗಿ ತಿಳ್ಕೋಬೇಕು. ಯಾಕೆಂದ್ರೆ ಸಸ್ಯದ ನಾವು ಮೊದಲು ಹೂವಿನ ಚಿತ್ರ ಬಿಡ್ತಿದ್ವಿ ಸರ್, ಈ ಹೂವಿನ ಚಿತ್ರ ಇಲ್ಲ, ಅದು ತೆಗೆದಿರೋದ್ರ ಮೇಲೆ ಪ್ರಶ್ನೆಗಳು ಬರ್ತವೆ. ಹೇಗೆ ಬರ್ತವೆ, ಸಸ್ಯದ ಯಾವ ಭಾಗ ನಿಷೇಚನ ಹೊಂದಿದ ಮೇಲೆ ಹಣ್ಣಾಗುತ್ತೆ ಮತ್ತೆ ಬೀಜಗಳಾಗ್ತವೆ. ಅಂಡಾಶಯ ಏನಿದೆಯಲ್ಲ ಅದು ಹಣ್ಣಾಗುತ್ತೆ, ಒಳಗಿರುವಂತ ಅಂಡಾಣು ಇದೆಯಲ್ಲ ಅದೇನಾಗುತ್ತೆ, ಬೀಜ ಆಗುತ್ತೆ. ಓವರಿ ಬಿಕಮ್ ಫ್ರೂಟ್, ಓವಿಲ್ ಬಿಕಮ್ ಸೀಡ್. ಅವೆರಡು ತಿಳ್ಕೋಬೇಕು, ಬಹಳ ಇಂಪಾರ್ಟೆಂಟ್. ಅವೆರಡು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟು ಅಂಡಕಗಳು ಬೀಜಗಳಾಗ್ತವೆ.
ಅಂಡಾಶಯ ಹಣ್ಣಾಗುತ್ತೆ, ಉಳಿದೆಲ್ಲ ಭಾಗಗಳು ಉದುರೋಗ್ತವೆ. ಆಮೇಲೆ ಗಿಡದಲ್ಲಿ ನಾವು ಹಣ್ಣು ನೋಡ್ಬೋದು. ಬೆಸ್ಟ್ ಚೆರಿ ಪ್ಲಾಂಟ್, ಮನೆ ಸ್ಕೂಲ್ ಹತ್ರ ಎಲ್ಲ ಗಿಡ ಇರ್ತವೆ, ಗಸಗಸಿ ಗಿಡ ಬಹಳ ಚೆನ್ನಾಗಿರೋ ಎಕ್ಸಾಂಪಲ್ ಕೊಡ್ಬೋದು. ಅದು ನಾನು ಹೇಳಿದಾಗ ಅಲ್ಲಿ ಗೊತ್ತಾಗುತ್ತೆ. ಹಾಗೆ ಮಾನವನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಬರುತ್ತೆ, ಅದನ್ನು ಹೆಚ್ಚು ತಿಳ್ಕೋಬೇಕು. ಈ ಚಾಪ್ಟರ್ ಇರೋದೇ ಮೇನ್ ಇಂಪಾರ್ಟೆಂಟ್ ಅದೇ. ಯಾಕೆಂದ್ರೆ ಉಳಿದೆಲ್ಲ ಚಿಕ್ಕ ಚಿಕ್ಕ ಬಂದ್ಬಿಡುತ್ತೆ. ಪರಾಗಸ್ಪರ್ಶ ಕ್ರಿಯೆ ಅಂದ್ರೇನು, ನಿಷೇಚನ ಅಂದ್ರೆ ಏನು, ಪರಾಗಸ್ಪರ್ಶ ವಿಧಗಳು ಗೊತ್ತು ನಿಮಗೆ, ಪಾಲಿನೇಷನ್ ಅಂದ್ರೆ ಏನು, ಆ ವಿಧಗಳಲ್ಲಿ ಮತ್ತೆ ಎರಡು ಬರ್ತವೆ, ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ಇವನ್ನ ಹೇಳೋದಕ್ಕಿಂತ ಹೆಚ್ಚಾಗಿ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಹೇಳ್ತೀವಲ್ಲ, ಅದಕ್ಕಿಂತ ಹೆಚ್ಚಾಗಿ ಬರೋ ಪ್ರಶ್ನೆಗಳಲ್ಲಿ ಬರ್ತವೆ. ಅಂದ್ರೆ ಪುರುಷ ಸಂತಾನೋತ್ಪತ್ತಿಯ ಭಾಗ, ಸ್ತ್ರೀಯ ಸಂತಾನೋತ್ಪತ್ತಿಯ ಭಾಗಗಳು. ಚಿತ್ರ ಇಲ್ಲ ನಿಮಗೆ, ಆದ್ರೆ ಅದ್ರ ಮೇಲೆ ಪ್ರಶ್ನೆಗಳು ಕೇಳ್ಬೋದು. ನೀವು ಮೊನ್ನೆ ಸೆಟ್ 1 ಕ್ವಶನ್ ಬರ್ತಕ್ಕಂಥ ನೋಡಿ, SLC ಬೋರ್ಡ್ ಬಿಟ್ಟಿದ್ದಾರೆ. ಅದರಲ್ಲಿ 2 ಹೆಣ್ಣಿನ ಒಂದು ಇದು ಕೊಟ್ಬಿಟ್ಟಿದ್ದಾರೆ, ಏನೋ ನಮ್ಮ ಸಂತಾನೋತ್ಪತ್ತಿ ಭಾಗ ಕೊಟ್ಬಿಟ್ಟಿದ್ದಾರೆ. ಕೊಟ್ಬಿಟ್ಟು 2 A ಮತ್ತು B ಚಿತ್ರ ಕೊಟ್ಟಿದ್ದಾರೆ. ಒಂದು B ಚಿತ್ರದಲ್ಲಿ ಏನ್ ಮಾಡಿದ್ದಾರೆ, ಅದನ್ನ ಟ್ಯಾಗ್ ಮಾಡಿರುವಂತದ್ದು, ಅಂಡನಾಳನ್ನ ಕಟ್ಟಿರುವಂತದ್ದು, A ಚಿತ್ರದಲ್ಲಿ ಅಂಡನಾಳ ಕಟ್ಟದಲ್ಲಿರುವಂತದ್ದು ಕೊಟ್ಟಿದ್ದಾರೆ. ಅವ್ನು ಕೊಟ್ಟಾಗ ಅನ್ಸುತ್ತೆ ನಮಗೆ ಏನಪ್ಪಾ ಇದು ಅಂತ ನಾವು ಅನ್ಕೊಂತೀವಿ. ಇವಾಗ ಇಲ್ಲೊಂದು ಕ್ವಶನ್ ಪೇಪರ್ ನಾನು ತೋರಿಸಿದೆ ನಿಮಗೆ, ಈಗ ಅದು ಗೊತ್ತಾಗುತ್ತೆ ನಿಮಗೆ. ಇದರಲ್ಲಿ ಇಲ್ಲಿ ನೋಡಿ, ಇವಾಗ ಕ್ವಶನ್ ಪೇಪರ್ ಇದರಲ್ಲಿ ಇದೆ, ಅಂದ್ರೆ ಇದೆ ನೋಡಿ, ಇಲ್ಲಿದೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿದೆ ಇದು. ಇವಾಗ 2 ನೋಡಿ ಚಿತ್ರಗಳು ನೋಡ್ಬೋದು ನೀವೀಗ. ಈ ಚಿತ್ರಗಳು ನೋಡಿದಾಗ ನಾವು ಅನ್ಕೋಬಹುದು, ನಾವು ಈಗ ಈ ಕ್ವಶನ್ ಪೇಪರ್ ಅಲ್ಲಿ ನೋಡಿದಾಗ ಈ ಚಿತ್ರ ಆಧಾರಿತ ಪ್ರಶ್ನೆಗಳು ಕೇಳ್ಬೋದು. ನೀವು ಅನ್ಕೋಬಹುದು ಎಷ್ಟು ಮಾರ್ಕ್ಸ್ ಕೇಳ್ಬೋದು ಸರ್ ಇದು, ಬರೀ 1 ಅಂಕ ಕೇಳಿದರೆ. ವಿದ್ಯಾರ್ಥಿಗಳ ಗಮನ ಇಟ್ಟು ಕೇಳಿ, 1 ಅಂಕಕ್ಕೆ ಒಂದು ಚಿತ್ರದ ಮೇಲೆ ಪ್ರಶ್ನೆಗಳು ಕೇಳಬಹುದು ಅಂದ್ರೆ ಈ ತರ ಕೇಳಬಹುದು. ಇಲ್ಲಿ ಏನ್ ಮಾಡಿದ್ದಾರೆ, ಸ್ತ್ರೀಯ ಒಂದು ಯಾವ್ದನ್ನ ಸಂತಾನೋತ್ಪತ್ತಿ ಭಾಗ ಕೊಟ್ಟಿದ್ದಾರೆ, ಒಂದು ವ್ಯೂಹ ಕೊಟ್ಟಿದ್ದಾರೆ. ಇಲ್ಲಿ 2 ಚಿತ್ರ ಕೊಟ್ಟಿದ್ದಾರೆ, A ಮತ್ತು ಚಿತ್ರ B ಕೊಟ್ಟಿದ್ದಾರೆ. ಇದೆಲ್ಲ ಕ್ವಶನ್ ಕೇಳಿದ್ದಾರೆ ನೋಡಿ. ಚಿತ್ರ A ಮತ್ತು B ನಲ್ಲಿ ಕೊಟ್ಟಿರುವ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ರಚನೆಗಳನ್ನು ಗಮನಿಸಬೇಕಂತೆ. ಈ ಚಿತ್ರಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದೆ. ಅಂದ್ರೆ ಅರ್ಥ, ಈ ಚಿತ್ರದಕ್ಕೆ ಆಧಾರಿತ ಪ್ರಶ್ನೆಗಳು ಕೇಳಬಹುದು, ಚಿತ್ರ ಬರೆಯಕ್ಕೆ ನಿಮಗಿಲ್ಲ ಅಂತಂದ್ಮೇಲೆ ಚಿತ್ರಗಳು ಕಲ್ತ್ಕೋಬೇಕಲ್ವಾ. ಹಾಗಾದ್ಮೇಲೆ ಈಗ ನೋಡೋಣ, ಆ ಗಂಡು ಸಂತಾನೋತ್ಪತ್ತಿ ಭಾಗದ ಭಾಗಗಳು ಯಾವುವು ನಿಮಗೆ ಚೆನ್ನಾಗಿ ಗೊತ್ತಿದೆ. ಮುಖ್ಯವಾಗಿರುವಂಥದ್ದು ನಾವು ವೀರ್ಯ ನಳಿಕೆಗಳು ಅಂತ ಕರಿತೀವಿ. ವೀರ್ಯಾಣುಗಳು ಉತ್ಪತ್ತಿ ಮಾಡುವಂಥ ವೃಷಣಗಳು ಅಂತ ಹೇಳಿದ್ವಿ. ಅಲ್ಲಿಂದ ಬರುವ ನಾಳಗಳ ವೀರ್ಯನಾಳಗಳು, ವ್ಯಾಸ್ ಡೆಫರೆನ್ಸ್ ಅಂತ ಕರಿತೀವಿ. ಅದರಿಂದ ಬರೋದ ಯುರೆತ್ರ, ಇದಿಷ್ಟು ಒಂದು ಬರುತ್ತೆ. ಇನ್ನು ಪ್ರಾಸ್ಟೇಟ್ ಗ್ರಂಥಿ ಅಂತ ಒಂದು ಬರುತ್ತೆ. ಈ ಪ್ರಾಸ್ಟೇಟ್ ಗ್ರಂಥಿ ಮತ್ತೆ ವೀರ್ಯನಾಳುಗಳಿಗೆ ಸಂಬಂಧಪಟ್ಟ ಒಂದು ಗ್ರಂಥಿಯನ್ನು ಕನೆಕ್ಟ್ ಮಾಡುತ್ತೆ. ಇನ್ನು ಸ್ಕ್ರೋಟಮ್ ಅಂದ್ರೆ ಈ ವೃಷಣಗಳನ್ನ ಕಾವಲಿಸಿದ ಒಂದು ಚೀಲ, ಅದಿಷ್ಟು ನಾವು ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು ಕೂಡ ಗೊತ್ತಿರಬೇಕು, ಏನೇನು ಕಾರ್ಯಗಳು ಮಾಡ್ತವೆ ಗೊತ್ತಿರಬೇಕು. ವೃಷಣಗಳ ಕೆಲಸವೇನು, ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡೋದು. ವೃಷಣಕ್ಕೆ ಸಂಬಂಧಪಟ್ಟ ಒಂದು ಚೀಲ ಇದೆಯಲ್ಲ, ಅದೇನು ಕೆಲಸ ಮಾಡ್ತದೆ, ಉಷ್ಣವನ್ನು ಕೊಟ್ಕೊಂಡು ಉಷ್ಣವನ್ನು ಮೇಂಟೈನ್ ಮಾಡ್ಕೋಬೇಕು, ಟೆಂಪರೇಚರ್ ಕೊಡಬೇಕು ಕರೆಕ್ಟಾಗಿ. ಆ ಟೆಂಪರೇಚರ್ ಮೂಲಕ ಅದನ್ನು ರಕ್ಷಣೆ ಮಾಡಬೇಕು ವೀರ್ಯಾಣುಗಳನ್ನ. ವೀರ್ಯನಾಳ ಅಂತ ಕರಿತೀವಿ. ವೀರ್ಯನಾಳ ಅಂದ್ರೆ ವ್ಯಾಸ್ ಡೆಫರೆನ್ಸ್, ಎಲ್ಲಿಂದ ಬರುತ್ತೆ, ವೃಷಣದಿಂದ ಹೊರಗಡೆ ಬರುತ್ತೆ. ಅಲ್ಲಿ ಸಾಗಾಣಿಕೆ, ವೀರ್ಯಾಣುಗಳು ಹೋಗೋದಕ್ಕೆ ಒಂದು ನಾಳನೇ ವೀರ್ಯನಾಳ. ಇನ್ನು ಹೊರಗಡೆ ಹೋಗೋದಕ್ಕೆ ದಾರಿ ಅದು ಯುರೆತ್ರ ಅಂತ ಕರಿತೀವಿ. ಯುರೆತ್ರ ಮೂಲಕ ಹೊರಗಡೆ ಬರುತ್ತೆ. ಯುರೆತ್ರ ಮೂಲಕ ಹೋಗ್ಬೇಕಾದ್ರೆ ಪ್ರಾಸ್ಟೇಟ್ ಗ್ರಂಥಿ ಏನ್ ಮಾಡುತ್ತೆ, ಸ್ರವಿಕೆ ಮಾಡುತ್ತೆ. ಸ್ರವಿಕೆ ಮೂಲಕ ಏನ್ ಮಾಡುತ್ತೆ, ಸೆಮೆನ್ ಬಿಡುಗಡೆ ಮಾಡುತ್ತೆ. ಸೆಮೆನ್ ಜೊತೆಗೆ ವೀರ್ಯ ಹೊರಗಡೆ ಬರುತ್ತೆ. ಇದು ಪ್ರಮುಖವಾದ ಭಾಗಗಳು ಅಂತ ಕರಿತೀವಿ ನಾವು ಪುರುಷರಲ್ಲಿ. ಸ್ತ್ರೀಯರಲ್ಲಿರುವಂತಹ ಭಾಗಗಳು ಬಹಳ ಇಂಪಾರ್ಟೆಂಟ್. ಒಂದು ಜೊತೆ ಅಂಡಾಶಯಗಳಿವೆ, ಎಡ ಮತ್ತು ಬಲ. ಇನ್ನು ಅಂಡಾಶಯ ಬರುವಂತ ನಾಳಗಳನ್ನ ತೋರಿಸಿದಲ್ಲಿ, ಚಿತ್ರದ ತೋರಿಸಿದಲ್ಲಿ ಈ ನಾಳಗಳನ್ನ ನಾವೇಂತ ಕರಿತೀವಿ, ಫೆಲೋಪಿಯನ್ ನಾಳ ಅಥವಾ ಅಂಡನಾಳಗಳು ಅಂತ ನಾವು ಕರಿತೀವಿ. 2 ಅಂಡನಾಳಗಳಿದಾವೆ, ಫೆಲೋಪಿಯನ್ ನಾಳಗಳಿದಾವೆ ಅಂತ ಹೇಳ್ಬೋದು. ಇನ್ನ ಈ ನಾಳ ಆದ್ಮೇಲೆ ಕೊನೆಗೆ ಮುಖ್ಯವಾಗಿರೋದು ಒಳಗಡೆ ಗರ್ಭಕೋಶ. ಈ ಗರ್ಭಕೋಶ ಮತ್ತೆ ಈ ಫೆಲೋಪಿಯನ್ ನಾಳ ಅಥವಾ ಅಂಡನಾಳ, ಇನ್ನ ಅಂಡಾಶಯಗಳು, ಆಮೇಲೆ ಯೋನಿ, ಇವಿಷ್ಟು ಸ್ತ್ರೀಯ ಭಾಗಗಳು, ಸಂತಾನೋತ್ಪತ್ತಿಯ ಭಾಗಗಳಾಗ್ತವೆ. ಇದ್ರ ಮೇಲೆ ಪ್ರಶ್ನೆಗಳು ಬರ್ತವೆ. ಅಂಡಾಶಯದಲ್ಲಿ ಬಿಡುಗಡೆಯಾಗುವ ಅಂಡಾಣು ಪ್ರತಿ 28 ದಿನಗಳಿಗೆ ಒಂದು ಅಂಡಾಣು ಬಿಡುಗಡೆ ಆಗುತ್ತೆ. ಅಂಡಾಣು ಹೋಗುವ ಮಾರ್ಗ ಅಂಡನಾಳದ ಮೂಲಕ ಹೋಗುತ್ತೆ. ಅಂಡನಾಳದಕ್ಕೆ ಹೋದಾಗ ಅಲ್ಲಿ ಯಾವುದೇ ತರಹದ ಗಂಡು ಲಿಂಗಾಣುಗಳು ಇಲ್ಲ ಅಂತ ಗೊತ್ತಾದ ತಕ್ಷಣ ಏನಾಗುತ್ತೆ, ಅಂಡ ಫಲಿತಗೊಳ್ಳಲ್ಲ. ಆಗ ಅಂಡ ಹೊರಗಡೆ ಬರುತ್ತೆ. ಅದು ಯೋನಿ ಮೂಲಕ ವೇಸ್ಟ್ ಅನ್ನು ತಗೊಂಡು, ರಕ್ತವನ್ನು ತಗೊಂಡು ಹೊರಗಡೆ ಬಂದೆ ಅದು ಋತುಮತಿ ಆದ್ಲು ಅಥವಾ ದೊಡ್ಡೋಳು ಆದ್ಲು ಅಂತ ಹೇಳ್ತೀವಿ. ಆ ಚಕ್ರ ಪ್ರತಿ 28 ದಿನಕ್ಕೆ ನಡೆದ್ರೆ ಋತುಚಕ್ರ ಅಂತ ಕರಿತೀವಿ. ಅದು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಇನ್ನ ಫಲಿತಗೊಂಡ ಏನಾಗುತ್ತೆ, 2 ಕ್ವಶನ್ ಇದೆ ಅಲ್ಲಿ. ಫಲಿತಗೊಂಡ ಏನಾಗುತ್ತೆ ಅಂತ ಕೇಳ್ತಾರೆ ಪ್ರಶ್ನೆ, 3 ಮಾಸದ ಅಂಕ ಅದು. ಅವಾಗ ಗೊತ್ತಿರಬೇಕು, ವೀರ್ಯಾಣುಗಳು ಒಳಗೆ ಹೋಗ್ಬಿಟ್ಟಿದೆ. ಈಗ ವೀರ್ಯಾಣು ಒಳಗೆ ಹೋದಾಗ ಅಂಡನಾಳದಲ್ಲಿ ಈಗ ಅಂಡಾಣು ಬಿಡುಗಡೆ ಆಗಿದೆ. ಆ ಜಾಗದಲ್ಲಿ ಅಂಡನಾಳದಲ್ಲಿ ಏನಾಗುತ್ತೆ, ವೀರ್ಯಾಣು ಮತ್ತು ಅಂಡಾಣು ಎರಡೂ ಸೇರ್ಕೊಂಡ್ರೆ ನಿಷೇಚನ ಆಯ್ತು. ನಿಷೇಚನ ಆದ್ಮೇಲೆ ನೆಕ್ಸ್ಟ್ ಯಾವ್ದಾಗುತ್ತೆ, ಯುಗ್ಮಜ, ಝೈಗೋಟ್ ಅಂತ ಕರಿತೀವಿ. ಈ ಝೈಗೋಟ್ ಆಗಿದ್ದು ಏನಾಗುತ್ತೆ, ಸೀದಾ ಬಂದು ಈ ಗರ್ಭಕೋಶಕ್ಕೆ ಬಂದಾಗ ಅಲ್ಲಿ ಒಂದು ಜರಾಯು ರೂಪದಲ್ಲಿ ಫೀಟಸ್ ಆಗ್ಬೇಕು, ಭ್ರೂಣ ಆಗ್ಬೇಕು. ಯುಟ್ರಸ್ ಬಂದ ತಕ್ಷಣ ಏನಾಗುತ್ತೆ, ಭ್ರೂಣ ಅಂದ್ರೆ ಫೀಟಸ್ ಅಂತ ಕರಿತೀವಿ. ಅಲ್ಲಿ ಬಂದು ಈ ಗರ್ಭಕೋಶ ಫಿಕ್ಸ್ ಆಗುತ್ತೆ. ಗರ್ಭಕೋಶಕ್ಕೆ ಆದ್ಮೇಲೆ ಈ ಗರ್ಭಕೋಶ ಜಾಗ ಇದೇ ಗರ್ಭಕೋಶ ಜಾಗ ಇಲ್ಲಿ ಬರುತ್ತೆ. ಈ ಜಾಗದಲ್ಲಿ ಏನ್ ಮಾಡುತ್ತೆ, ಸುತ್ತಲೂ ಜರಾಯುನ ರೆಡಿ ಮಾಡ್ಕೊಡುತ್ತೆ. ಜರಾಯು ಅಂದ್ರೆ ಪ್ಲಾಸೆಂಟಾ ಅಂತ ಕರಿತೀವಿ. ಜರಾಯುವಿನ ಮೂಲಕ ಮಗು ಒಳಗಡೆ ಬೆಳೀತಾ ಇದ್ರೆ, ಭ್ರೂಣ ಬೆಳೀತಾ ಇದ್ರೆ, ಮಗು ಆಗಿ ಬೆಳೀತಾ ಇದ್ರೆ, ಮಗುಗೆ ಬೇಕಾದ ಆಕ್ಸಿಜನ್,
ಗ್ಲೂಕೋಸ್ ಪ್ರತಿಯೊಂದು ಪೂರೈಕೆ ಮಾಡ್ತಾ ಇರುತ್ತೆ, ಕರಳು ಬಳ್ಳಿಯ ಮೂಲಕ ಪೂರೈಕೆ ಮಾಡುತ್ತೆ. ಮಗು ಬೆಳೆಯೋದಕ್ಕೆ ಟೈಮ್ ತಗೊಳುತ್ತೆ, 9 ತಿಂಗಳು. ಅದು ನಾವು ಜಸ್ಟೇಷನ್ ಪೀರಿಯಡ್ ಅಂತ ಕರಿತೀವಿ, ಗರ್ಭಾವಧಿ ದಿನ ಅಂತ ಕರಿತೀವಿ. ಮಾನವನಲ್ಲಿ 279 ದಿನ ಅಥವಾ 280 ದಿನ ಬರೋದು ತಪ್ಪಾಗಲ್ಲ. 9 ತಿಂಗಳು 9 ದಿವಸ ಅಂತ ಕರಿತೀವಿ. ನೀವು ಅದ್ರಲ್ಲಿ ಯಾವ್ದನ್ನ ಒಂದು ಬರೋದು ಸಾಕು ಅಂತ ತೊಂದರೆ ಇಲ್ಲ. ಇದು ಮೂಲಕ ಆಗುತ್ತೆ. ಈ ರೀತಿ ಆಯ್ತು. ಈಗ ನಾವು ಹೇಗೆ ತಡೆಗಟ್ಟಬೇಕಂದ್ರೆ ನಾವು ಕಾಂಟ್ರಾಸೆಪ್ಷನ್ ಅಂತ ಕರಿತೀವಿ. ಏನದು ಕಾಂಟ್ರಾಸೆಪ್ಷನ್ ಅಂದ್ರೆ ಅವಾಯ್ಡಿಂಗ್ ಪ್ರೆಗ್ನೆನ್ಸಿ ಅಂತ. ಅಂದ್ರೆ ಪ್ರೆಗ್ನೆನ್ಸಿ ತಡೆಗಟ್ಟಕ್ಕೆ ವಿಧಾನಗಳು ಇದಾವೆ. ಸರ್ಜಿಕಲ್ ವಿಧಾನ ಅಂದ್ರೆ ಈ ವೈದ್ಯಕೀಯ ಶಸ್ತ್ರಚಿಕಿತ್ಸೆ, ಮಗು ಬೇಡ ಅಂತಂದ್ರೆ ಏನ್ ಮಾಡಬಹುದು, ಶಸ್ತ್ರಚಿಕಿತ್ಸೆ ಮೂಲಕ ಏನ್ ಮಾಡಬಹುದು ಅಂದ್ರೆ ಅಂಡನಾಳವನ್ನ ಬ್ಲಾಕ್ ಮಾಡಿದ್ರೆ ಅಂಡಾಣು ಹೊರಗಡೆ ಬರ್ದಾಗ ನೋಡ್ಕೋಬಹುದು. ವೀರ್ಯನಾಳವನ್ನು ಬ್ಲಾಕ್ ಮಾಡಿದ್ರೆ ವೀರ್ಯಗಳು ಹೊರಗಡೆ ಬರ್ದಾಗ ನೋಡು. ಪುರುಷರಲ್ಲಿ ವ್ಯಾಸಕ್ಟಮಿ, ಟುಬೆಕ್ಟಮಿ ಅಂತ ಕರಿತೀವಿ. ವ್ಯಾಸಕ್ಟಮಿ ಮಾಡೋದು ಪುರುಷರಿಗೆ, ಟುಬೆಕ್ಟಮಿ ಮಾಡೋದು ಮಹಿಳೆಯರಿಗೆ ಮಾಡ್ತಾರೆ. ಇದು ಪರ್ಮನೆಂಟ್ ಆಗಿ ಆಪರೇಷನ್ ಅಂತ ಕರಿತೀವಿ. ಇಲ್ಲಪ್ಪ ಅಂದ್ರೆ ಕೆಲವೊಂದು ನಾವು ಬದಲಾವಣೆಗಳು ಬೇಡ ಅಂತ ಬೇಗ ಸಂದರ್ಭದಲ್ಲಿ ಕೆಲವೊಂದು ಕಾಂಡಮ್ಸ್ ಬಳಸ್ತಾರೆ. ಪುರುಷ ಕಾಂಡಮ್ಸ್ ಬಳಸಬಹುದು, ಹೆಣ್ಮಕ್ಳಲ್ಲಿ ಡಯಾಫ್ರಮ್ ಅಂತ ಸಿಗುತ್ತೆ, ಅಥವಾ ಮಾತ್ರೆಗಳು ಬಳಸ್ತಾರೆ. ಇದು ಮೂಲಕ ಕೂಡ ಗರ್ಭ ಧರಿಸೋದನ್ನ ನಾವು ಅದನ್ನು ಪೋಸ್ಟ್ಪೋನ್ ಮಾಡೋದಾಗ್ಲಿ, ಗರ್ಭ ಧರಿಸೋದು ನಿಲ್ಲಿಸೋದಾಗ್ಲಿ ಕೂಡ ಮಾಡಬಾರ್ದು. ಇನ್ನ ಆರೋಗ್ಯ ಸಂಬಂಧ ಬಹಳ ಇಂಪಾರ್ಟೆಂಟ್. ಮಾನವನಲ್ಲಿ ಎಸ್ಪೆಷಲಿ ಈ ಸಂಬಂಧಪಟ್ಟಂತಹ ಲೈಂಗಿಕ ಚಟುವಟಿಕೆ ಸಂಬಂಧಪಟ್ಟಂತಹ ಒಂದು ಆರೋಗ್ಯ ಸ್ಥಿತಿ ಹೇಗಿರಬೇಕು, ಆರೋಗ್ಯದಲ್ಲಿ ಏನೇನು ಬದಲಾವಣೆಗಳಾಗ್ಬೋದು. ಹಾಗಾಗಿ ಆರೋಗ್ಯದ ಮೇಲೆ ಬಹಳಷ್ಟು ಇಡ್ತಾ ಇರಬೇಕಾಗುತ್ತೆ. ಗಂಡು ಮತ್ತು ಹೆಣ್ಣಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ರೋಗಗಳು ಎಂತೆಂತ ಬರ್ತವೆ ಅಂದ್ರೆ 2 ವೈರಸ್ನ ಬರೋ ರೋಗ ಕೇಳ್ತಾರೆ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಒಂದು ವಾಟ್ಸ್ ಅಂತ, ಒಂದು ಅಂದ್ರೆ ಗುಳ್ಳೆಗಳು ಅಂತ, ಇನ್ನೊಂದು ಏಡ್ಸ್. ಇವೆರಡು ಕೂಡ ಮನುಷ್ಯನಿಗೆ ಈ ಜನನಾಂಗದ ಮೇಲೆ ಬರುವಂತ ಕಾಯಿಲೆಗಳು ಅವೆರಡು. ಏಡ್ಸ್ ಮತ್ತೆ ವಾಟ್ಸ್, ಗುಳ್ಳೆಗಳು ಅಂತ ಕರೆದ್ವಲ್ಲ, ಇವೆರಡು ಕೂಡ ವೈರಸ್ ಇಂದ ಬರುವಂತವು. ಗೊನೋರಿಯಾ, ಸಿಫಿಲಿಸ್ ಅಂತ ಅವು ಬ್ಯಾಕ್ಟೀರಿಯಿಂದ ಬರುವಂತ ರೋಗಗಳು. ಇವೆರಡರಿಂದ ನಮಗೆ ಇಡೀ ಮನುಷ್ಯನನ್ನ ಹಾಳು ಮಾಡ್ಬಿಡ್ತವೆ. ಹಾಗಾಗಿ ಅವನ ಲೈಂಗಿಕ ರೋಗಗಳು STD, ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕರೀತಾರೆ. ಇದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಬೇಕು, ಅದನ್ನ ಓದ್ಕೊಂಡು ರೆಡಿ ಇರಬೇಕು. ಅದ್ರ ಮೇಲೆ ಕಾಯಿಲೆ ಕೇಳ್ತಾರೆ, ಪ್ರಶ್ನೆಗಳು ಕೇಳ್ತಾರೆ. ಅಂದ್ರೆ ಏನು, ವೈರಸ್ ಇಂದ ಹರಡುವ ರೋಗಗಳು ಯಾವುವು ಅಂತ ಕೇಳ್ತಾರೆ. ಮೊನ್ನೆ ಒಂದು ಬ್ಯೂಟಿಫುಲ್ ಒಂದು ಕ್ವಶನ್ ಬಂದಿದೆ ಸರ್. ಆ ಕ್ವಶನ್ ಪೇಪರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ಮಾರ್ಕ್ ಮಾಡ್ಕೊಂಡ್ ಬಂದಿನಿ ಆ ಕ್ವಶನ್ ಅನ್ನ. ಹೆಂಗಿದೆ ಆ ಕ್ವಶನ್ ಪೇಪರ್ ಅಂದ್ರೆ ಒಂದು ಅಪ್ಲೈ ಕ್ವಶನ್. ಅದು ಅಪ್ಲೈ ಕ್ವಶನ್ ಹೆಂಗಿದೆ ನೋಡ್ರಿ, ಹೇಳ್ತೀನಿ. ಒಬ್ಬ ಮಹಿಳೆಯು ಕಾಪರ್ ಟೀಯನ್ನು ಬಳಸುತ್ತಿದ್ದಾಳೆ. ಕಾಪರ್ ಟೀ ಹಾಕುವ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳು ಆಗ್ಬಾರ್ದು ಅಂತ ಹಾಕ್ತಾರೆ, ಹೆಣ್ಮಕ್ಳಿಗೆ ಹಾಕ್ತಾರೆ. ಹಾಗಿದ್ಮೇಲೆ ಅದು ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ರೋಗಗಳಿಂದ ಅವುಗಳನ್ನು ರಕ್ಷಿಸಲು ನೆರವಾಗುತ್ತದೆಯೇ ಅಥವಾ ಇಲ್ಲವೇ? ನೋಡಿ, ಕಾಪರ್ ಟೀ ಆಗೋ ಉದ್ದೇಶ ರೋಗ ಬರಬಾರ್ದು ಅಂತ ಆಗ್ತಿಲ್ಲ, ಮಗು ಆಗದೆ ಇರಲಿ, ಅಲ್ಲಿ ವೀರ್ಯಗಳು ಬರೋದು ತಡೆಗಟ್ಟಕ್ಕೋಸ್ಕರ. ಆದ್ರೆ ರೋಗಕ್ಕೆ ಸಂಬಂಧಪಡಲ್ಲ, ಅಂದ್ರೆ ರೋಗ ಬಂದೇ ಬಂದ್ಬಿಡುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಡಲ್ಲ ಅಂತ ಗೊತ್ತಿರ್ಬೇಕಾದ್ರೆ. ಇನ್ನೊಂದು ಬಹಳ ಚೆನ್ನಾಗಿ ಪ್ರಶ್ನೆ, ಇದು ಎಲ್ಲರೂ ತಿಳ್ಕೊಬೇಕಾದ ಪ್ರಶ್ನೆ. ಕವಿತಾಳ ತಂದೆ ತಾಯಿ ಅಮೆರಿಕದಲ್ಲಿ ವಾಸಿಸುವ ಹುಡುಗನಿಂದ ಮದುವೆಯ ಪ್ರಸ್ತಾವನೆಯನ್ನು ಪಡೆದರು. ಕವಿತಾ ಒಬ್ಬಳು ಇದ್ದಾಳೆ, ಮದುವೆ ಆಗಿ ರೆಡಿ ಆಗಿಲ್ಲ, ಅಪ್ಪ ಅಮ್ಮ ಅಮೆರಿಕದಲ್ಲಿ ಒಬ್ಬ ಹುಡುಗ ಇದ್ದಾರೆ, ನೋಡ್ಬಿಟ್ಟಿದ್ದಾರೆ. ಈಗ ಪ್ರಸ್ತಾವನೆ ಪಡ್ಕೊಳ್ತಾರೆ. ಎಲ್ಲವನ್ನು ಅಂತಿಮಗೊಳಿಸೋದಕ್ಕಿಂತ ಮುಂಚೆ ಕವಿತಾ ಒಂದು ಮಾತು ಹೇಳ್ತಾಳೆ. ಏನಂತ ಹೇಳ್ತಾಳೆ ಅಂದ್ರೆ, ತನ್ನ ಪೋಷಕರಿಗೆ ಹೇಳ್ತಾರೆ, ಆ ಹುಡುಗನ, ಅದೇ ಮದುವೆ ಆಗೋ ಹುಡುಗನ ರಕ್ತ ಪರೀಕ್ಷೆ ಮಾಡ್ಬೇಕಮ್ಮ, ನಾನು ಮಾದರಿನ ಕೇಳ್ತಾಳೆ. ರಕ್ತ ಪರೀಕ್ಷೆ ಮಾದರಿ ಕೇಳ್ತಾಳೆ, ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ ಬರ್ಬೇಕಾ ಹುಡುಗ ಅಂತ. ಈಗ ನೋಡಿ, ಪ್ರಶ್ನೆ ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ. ಮತ್ತೆ ಇದು ಯಾಕೆ ಕೊಟ್ಟರು ಯೋಚನೆ ಮಾಡ್ಬೇಕು ನಾವೀಗ. ಅದಕ್ಕೆ ಸಂಬಂಧಪಟ್ಟಿದ್ದು ಈಗ ನಾನು ಹೇಳಿದೆ ಲೈಂಗಿಕ ರೋಗಗಳಿಗೆ ಸಂಬಂಧಪಟ್ಟಂತಿದ್ರು. ಹಾಗಾಗಿ ಈಗ ಅವನು ಅಮೆರಿಕದಲ್ಲಿರ್ಲಿ, ಆಫ್ರಿಕಾದಲ್ಲಿರ್ಲಿ, ನ್ಯೂಜಿಲೆಂಡ್ ಎಲ್ಲೇ ಇರ್ಲಿ, ಅವನಿಗೆ ಏಡ್ಸ್ ಇರ್ಬೋದು ನಾಳೆ. ಹಾಗಾಗಿ ಅವಳು ಕೇಳಿದಳು, ಬುದ್ಧಿವಂತೆ ಅವಳು, ಅದು ಸರಿಯಲ್ಲ. ಅದು ಆಕ್ಚುಲಿ ಸರಿಯಾಗಿ ಪ್ರಶ್ನೆ, ಅದು ಸರಿಯಾದ ಪ್ರಶ್ನೆ ಕೇಳಿಲ್ಲ ತಂದೆ ತಾಯಿಗೆ. ರಕ್ತ ಪರೀಕ್ಷೆ ಮಾದರಿನ ಸಂಗ್ರಹ ಮಾಡಕ್ಕೆ ಯಾಕೆ ಮಾಡ್ಬೇಕು ಬ್ಲಡ್ ಸ್ಯಾಂಪಲ್ ಅಂದ್ರೆ, ಅವನಿಗೆ ಯಾವ್ದಾರು ಈ ತರ ರೋಗ ಇದ್ರೆ ಎಚ್ಚೆತ್ಕೋಬಹುದಲ್ಲ. ಹೀಗಾಗಿ ಇಂಥ ಪ್ರಶ್ನೆಗಳು ಬಂದ ನಮಗೆ ತಮಾಷೆ ಅನ್ಸ್ಬೋದು, ಒಂದು ರೀತಿ ನಮಗೆ ಹಾಸ್ಯಾಸ್ಪದ ಆಗ್ಬೋದು. ಆದರೆ ನಾವು ಗೊತ್ತಿರಬೇಕು, ಕ್ವಶನ್ ಪೇಪರ್ ಸೆಟ್ಟರ್ಸ್ಗಳು ಅನ್ವಯಿಕ ಪ್ರಶ್ನೆಗೆ ತೆಗೆದಿಟ್ಟಿರ್ತಾರೆ ಕೆಲವು ಪ್ರಶ್ನೆಗಳು. ನಾನು ಮೊದಲೇ ಒಂದು ಸ್ಟಾರ್ಟಿಂಗ್ ನಾನು ಹೇಳಿದೆ ಮೊನ್ನೆ ಕ್ಲಾಸಲ್ಲಿ, ಹಾಟ್ ಕ್ವಶನ್ಸ್ ಅಂತ ಕರೆದೆ. ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್, ಅಥವಾ ನಾವು ಈ ಅನ್ವಯಿಕ ಪ್ರಶ್ನೆಗಳನ್ನ ನಾವು ಹುಡುಗರು ಬಹಳ ಯೋಚನೆ ಮಾಡಿ ಬರೀರಿ, ಅರ್ಥ ಮಾಡ್ಕೊಂಡ್ ಬರೀರಿ. ಅದಕ್ಕೋಸ್ಕರ ನಿಮ್ಗೆ 15 ನಿಮಿಷ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಕೂಡ ಸುಲಭ ಇರ್ತವೆ, ಯೋಚನೆ ಮಾಡಿ ಪ್ರಶ್ನೆ ರಿಲೇಟೆಡ್ ಕೊಟ್ಟಿದ್ದಾರೆ, ಬೇರೆ ಏನು ಕೊಟ್ಟಿಲ್ಲ. ನೋಡಿ, ಈ ಚಿತ್ರ ಕೊಟ್ಬಿಟ್ಟಿದ್ದಾರೆ. ನೋಡಿ, ಈ ಒಂದು ಕ್ವಶನ್ ಪೇಪರ್ ಚಿತ್ರ ಇದೆ, ಇಲ್ಲಿ ನಿಮಗೆ ಕಾಣ್ತಾ ಇದೆ ಈ ಚಿತ್ರ. ಈ ಜಾಗದಲ್ಲಿ ಥೈರಾಯ್ಡ್ ಗ್ರಂಥಿ ಊದ್ಕೊಂಡಿದೆ, ಇದು ಯಾವ ರೋಗಕ್ಕೆ ಸಂಬಂಧಪಡುತ್ತೆ ಅಂತ ಕೇಳ್ತಾರೆ. ರೋಗದ ಹೆಸರು ಏನಂತ ಕೇಳ್ತಾರೆ. ಅಥವಾ ಇಲ್ಲಿಗೆ ಸಂಬಂಧಪಟ್ಟಂತ ಈ ಒಂದು ಯಾವುದು ಲವಣ ಕೊರತೆ ಯಾವುದು, ಹಾರ್ಮೋನ್ ಕೊರತೆಗೆ ಸಂಬಂಧಪಟ್ಟ ಲವಣ ಕೊರತೆ ಯಾವುದು, ಥೈರಾಕ್ಸಿನ್ ಹಾರ್ಮೋನ್ ಕೊರತೆ ಆದ ಕಾರಣ ಏನು ಅಂತ ಕೇಳ್ತಾರೆ. ಈ ಚಿತ್ರದ ಮೂಲಕ ಪ್ರಶ್ನೆಗಳು ಕೇಳಬಹುದು. ಹಾಗಾಗಿ ನೀವು ರೆಡಿ ಆಗಿರಬೇಕು. ಹಾಗಾಗಿ ಇದು ಒಂದು ಈ ಸಂಬಂಧಪಟ್ಟಂತ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಇವತ್ತು 2 ಚಾಪ್ಟರ್ಗಳು ಹೇಳಿದಿವಲ್ಲ, ಒಂದು ನಿಯಂತ್ರಣ ಮತ್ತು ಸಹಭಾಗಿತ್ವ. ಅದ್ರಲ್ಲಿ ಒಂದೇ ಒಂದು ಡಯಾಗ್ರಾಮು ಮಾನವನ ಮಿದುಳು ಕೈಗೊಳ್ಳಬೇಕು.
ಇದರಲ್ಲಿ ಒಂದು ಡಯಾಗ್ರಾಮು ನಾನು ಹೇಳಿದೆ ನಿಮಗೆ, ಶಲಾಕಾಗ್ರದ ಮೇಲೆ ಪರಾಗರೇಣುವಿನ ಮೊಳೆಯುವಿಕೆ. ಅವೆರಡು ಚಿತ್ರಗಳನ್ನ ಮರಿದಂಗೆ ಕಲ್ತ್ಕೊಳ್ಳಿ. ಉಳಿದವು ಯಾವ ಚಿತ್ರದ ಮೇಲೆ ಇರುವಂಥ ಪ್ರಶ್ನೆಗಳು ಬರ್ತಾ ಹೊರತು ಚಿತ್ರ ಡೈರೆಕ್ಟ್ ಬರೆಯಕ್ಕೆ ಕೊಡಲ್ಲ. ಇನ್ನು 2 ಚಾಪ್ಟರ್ 7 ಅಂಕ ಅಥವಾ 7-6 ಅಂಕ ಪ್ರಶ್ನೆ ಬರ್ತವೆ. ಇನ್ನು MCQ ಕ್ವಶನ್ಗಳಾಗಿರ್ಬೋದು, VSA ಕ್ವಶನ್ಗಳನ್ನ ಎಷ್ಟು ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಅನ್ವಯಿಕ ಪ್ರಶ್ನೆಗಳು ಎಷ್ಟು ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡ್ತಿರೋ ನಿಮಗೆಲ್ಲ ಐಡಿಯಾಗಳು ಬರ್ತವೆ. ಅನ್ವಯಿಕ ಪ್ರಶ್ನೆ ಹೆಂಗೆ ಅಟೆಂಡ್ ಮಾಡಬೇಕು ಅಂತ ಹಿಂಗೆ ಇಟ್ಕೊಂಡು ಪರೀಕ್ಷೆನ ಬಹಳ ಸಿಸ್ಟಮೆಟಿಕ್ ಆಗಿ ಎದುರಿಸ್ಬೋದು. ಈ 2 ಚಾಪ್ಟರು ಸಿಸ್ಟಮೆಟಿಕ್ ಬಹಳ ಈಸಿಯಾಗಿದ್ದಾವೆ ಅಂತ ನನ್ನ ಅಭಿಪ್ರಾಯ. ನನ್ನ ವಿದ್ಯಾರ್ಥಿಗಳು ನಾನು ಇದ್ರ ಮೂಲಕ ಹೇಳ್ತೀನಿ, ಚೆನ್ನಾಗಿ ಈ 2 ಚಾಪ್ಟರ್ಗಳು ಅಧ್ಯಯನ ಮಾಡಿ ಪರೀಕ್ಷೆಗೆ ಸಿದ್ಧರಾಗಿ ಅಂತ ನಾನು ತಮ್ಮಲ್ಲಿ ಹೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈ ದಿನ ಸಂಚಿಕೆ. ಓಕೆ ಸರ್. ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ ಇವತ್ತು ಏನು ನೀವು 2 ಅಧ್ಯಾಯಗಳ ಬಗ್ಗೆ ಜೀವಶಾಸ್ತ್ರದಲ್ಲಿ ಕಲ್ತಿದ್ದೀರಿ, ನೋಟ್ ಮಾಡ್ಕೊಂಡಿದ್ದೀರಲ್ವಾ? ತುಂಬ ಸುಲಭವಾಗಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಹಾಗೂ ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ ಅಂತಕ್ಕಂಥ ಅಧ್ಯಾಯಗಳು ಬರೀ ಪರೀಕ್ಷೆಗೋಸ್ಕರ ಅಷ್ಟೇ ಅಲ್ಲ, ನಮ್ಮ ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳು ಬಂದವು. ನಾವು ಹೇಗೆ ಪ್ರಶ್ನೆಗಳನ್ನು ಎದುರಿಸಬೇಕು, ಅನ್ವಯಿಕ ಪ್ರಶ್ನೆಗಳು ಹೇಗೆ ಬರ್ತವೆ, ಅವುಗಳನ್ನ ಹೇಗೆ ನೀವು ನೋಟ್ ಮಾಡ್ಕೋಬೇಕು, ಅಂದರೆ ಲೀಸ್ಟ್ ಮಾಡ್ಕೋಬೇಕು, ಆ ಲೀಸ್ಟಿನ ಮುಖಾಂತರ ಅವುಗಳ ಕಾರ್ಯಗಳೇನು ಅನ್ನೋದನ್ನು ತುಂಬ ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು. ನಿಜವಾಗ್ಲೂ ಕೂಡ ನೀವು ಈ ಎಲ್ಲ ಅಧ್ಯಾಯಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ, ಚಿತ್ರಗಳನ್ನು ಕೂಡ ಅಭ್ಯಾಸ ಮಾಡಿ, ಸುಲಭವಾಗಿ ಅಂಕಗಳನ್ನು ಪರೀಕ್ಷೆಯಲ್ಲಿ ತಗೊಳ್ಳಿ ಅಂತ ಹೇಳಿ ಹಾರೈಸ್ತಾ, ಇವತ್ತು 2 ಅಧ್ಯಾಯಗಳ ಬಗ್ಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀನಿವಾಸಾಚಾರ್ಯ ಅವರಿಗೆ ನಮ್ಮ ವಾಹಿನಿಯ ಮೂಲಕ ಧನ್ಯವಾದಗಳನ್ನು. ನಮಸ್ಕಾರ ಸರ್.